ಚಿಂತನೆ ಮಾಡಿ. ಆಕಾರ ಅಂದ್ರೆ ತುಂಬಾ ಮಕ್ಕಳು ಇವತ್ತಿಗೂ ಸಂಪ್ರಬಂಧಗಳನ್ನ ಕರೆಕ್ಷನ್ ಮಾಡುವಾಗ ಬೇಜಾರಾಗುತ್ತೆ. ಆಕಾರಕ್ಕೂ ಆಕಾರಕ್ಕೂ ವ್ಯತ್ಯಾಸವೇ ಗೊತ್ತಿಲ್ಲದೆ ಆಕಾರ ಆಕಾರ ಅಂತ ಬರ್ತಿರ್ತೀರಿ. ಆಕಾರ ಅಂದ್ರೆ ರಿಸೋರ್ಸ್. ನೀವು ಯಾವುದನ್ನ ಆಧರಿಸಿ ಅಧ್ಯಯನ ಮಾಡ್ತೀರೋ ಅದು ಪ್ರಧಾನವಾದ ಆಕಾರ. ಚಿಕ್ಕಬಳ್ಳಾಪುರದ ಕಲಾವಿದ ಅವರೇ ನಿಮ್ಮ ಪ್ರಧಾನ ಆಕಾರ. ನಿಮ್ಮ ಸಂಶೋಧನೆ ತಗೊಂಡಿರುವ ಕುಡಿಯರ ಕೂಸು ಮತ್ತೆ ಸೋಮನಗುಡಿಯೇ ನಿಮ್ಮ ಪ್ರಧಾನ ಆಕಾರ. ಭಾನುಪುಸ್ತಕವರಲ್ಲಿ ಸ್ತ್ರೀ ಅಂತಂದಾಗ ಭಾನುಪುಸ್ತಕಗಳ ಇಡೀ ಕಾಲದಲ್ಲಿ 4, 6, 8 ಈಗಾಗಲೇ PhD MPhil ಬಂದಿದೆ ಅಂದ್ರೆ ನೀವು 3 ತಿಂಗಳಲ್ಲಿ ಅವ್ರ ಬಗ್ಗೆ ಎಲ್ಲ ಏನು ಹೇಳಕ್ಕಾಗುತ್ತೆ. ಹಾಗಾಗಿ ನೀವು ರೆಸ್ಟ್ರಿಕ್ಟ್ ಮಾಡ್ಕೊಳ್ಳಿ. ಯಾವುದಾದ್ರೂ ಕೆಲವು ಕಥೆಗಳನ್ನು ಆರಿಸ್ಕೊಳ್ಳಿ ಅಥವಾ ಮತ್ತೆ ಯಾವುದಾದ್ರೂ ಒಂದು ಅವರ ಕಾವ್ಯ ಮಾತ್ರನೋ ಅಥವಾ ಕಥೆಗಳಲ್ಲಿ ಒಂದು ಸಂಕಲನವನ್ನು ಏನಾದರೂ ಮಾಡ್ಕೊಳ್ಳಿ. ಓಕೆ, ರೆಸ್ಟ್ರಿಕ್ಟ್ ಮಾಡಿಕೊಂಡು ಪ್ರಯತ್ನ. ಸೊ ಹೀಗೆ ಆಕಾರ, ನಿಮ್ಮ ಪ್ರಧಾನ ಆಕಾರ ಯಾವುದು? ಇವಾಗ ನಾವು ಒಂದು ಪ್ರಶ್ನೆ ಕೇಳ್ಕೊಳ್ಳೋಣ. ಆಕಾರಗಳ ಬಗ್ಗೆ ಎಲ್ಲರಿಗೂ ಗೊತ್ತಿದೆಯಾ? ಆಕಾರಗಳ ಬಗ್ಗೆ ಗೊತ್ತಿದೆ. ಏನು ಆಕಾರ ಅಂದ್ರೆ? ಸಂಶೋಧನೆಯಲ್ಲಿ ಮನೆ ಕಟ್ಟೋಕೆ ಮಣ್ಣು, ಇಟ್ಟಿಗೆ, ಸಿಮೆಂಟು ಎಷ್ಟು ಇಂಪಾರ್ಟೆಂಟು, ಅದಿಲ್ಲದೆ ಮನೆಯನ್ನು ಕಟ್ಟೋಕೆ ಹೇಗೆ ಸಾಧ್ಯ ಇಲ್ವೋ ಹಾಗೆ ನಿಮ್ಮ ಸಂಶೋಧನೆಯನ್ನು ಕಟ್ಟುವುದಕ್ಕೆ ನೀವು ಆಧರಿಸುವ, ನೀವು ಯಾವುದರ ಮೇಲೆ ಡಿಪೆಂಡ್ ಆಗ್ತೀರಿ, ಯಾವುದನ್ನು ವಸ್ತುವಾಗಿ ತಗೊಳ್ತೀರೋ ಅದಕ್ಕೆ ಮೂಲವಾದ ರಿಸೋರ್ಸ್, ಸಂಪನ್ಮೂಲ ಯಾವುದು ಅನ್ನುವುದನ್ನೇ ಪ್ರಧಾನ ಆಕಾರ ಅಂತ ಹೇಳ್ತಾರೆ. 3 ತರಹದ ಆಕಾರಗಳನ್ನು ಸಂಶೋಧನಾ ಪ್ರತಿಯೊಬ್ಬ ವಿದ್ಯಾರ್ಥಿಯು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿಯು ತಿಳ್ಕೋಬೇಕು. ಪ್ರಧಾನ ಆಕಾರ ಅಂದ್ರೆ ಏನು, ದ್ವಿತೀಯ ಆಕಾರ ಅಂದ್ರೆ ಏನು, ಮತ್ತು ಇತರ ಪೋಷಕವಾಗಿ ಬರ್ತಕ್ಕಂತಹ ತೃತೀಯ ಆಕಾರ ಟೆರ್ಷಿಯರಿ ಯಾವುದು. ನೀವು ಆರಿಸಿಕೊಂಡಿರ್ತಕ್ಕಂಥದ್ರಲ್ಲಿ ಬಹಳ ಮುಖ್ಯವಾಗಿ ಪ್ರಧಾನ ಆಕಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ರಿಸೋರ್ಸ್ ಅನ್ನ ಮೊದಲ 15-20 ದಿನಗಳೊಳಗೆ ತಂದು ಗುಡ್ಡೆ ಹಾಕಬೇಕು. ಈಗ 3 ತಿಂಗಳು ನೀವು ಚಿಕ್ಕಬಳ್ಳಾಪುರದವರದ್ದೆಲ್ಲವೂ ಈಗಾಗಲೇ ಕಲೆಕ್ಟ್ ಮಾಡಿದ್ರೆ ಅದಷ್ಟು ಒಂದು ಕಡೆಗೆ ಪ್ರಧಾನವಾಗಿ ಇಟ್ಕೋಬೇಕು. ಹಾಗೆ ಪ್ರಧಾನ ಆಕಾರವನ್ನ ಇಟ್ಕೊಂಡ ಮೇಲೆ ನೀವು ಆರಿಸಿಕೊಂಡಿರ್ತಕ್ಕಂತಹ ವಿಷಯ, ವ್ಯಕ್ತಿ, ಕವಿ ಅಥವಾ ಕ್ಷೇತ್ರ ಅಥವಾ ಭೌಗೋಳಿಕ ವಿಸ್ತೀರ್ಣದ ಕುರಿತಾಗಿ ಇದುವರೆಗೆ ಇತರರು ಮಾಡಿರುವಂತಹ ಅಧ್ಯಯನಗಳು, ಇತರರು ಬರೆದಿರುವ ಲೇಖನಗಳು, ಇತರ ಪತ್ರಿಕೆಗಳಲ್ಲಿ ಬಂದಿರತಕ್ಕಂತಹ ಆರ್ಟಿಕಲ್ಸ್ಗಳು, ಏನೇನು ಆ ಸಂಬಂಧಿತವಾಗಿ ಏನೆಲ್ಲ ಲಿಖಿತ ರೂಪದ ಅಥವಾ ಮೌಖಿಕವಾದಂತಹ ಒಂದು ರೀತಿಯಲ್ಲಿ ನಿಮಗೆ ದೊರಕಿರಬಹುದಾದದಿದೆಯೋ ಅದೆಲ್ಲವೂ ಕೆಲವೆಲ್ಲ ಸೆಕೆಂಡರಿ ರಿಸೋರ್ಸಸ್, ದ್ವಿತೀಯ ಆಕಾರ. ಈಗ ನೀನು ಶಿವರಾಮ್ ಕಾರಂತ್ ಅಂದಲ್ಲ, ನಿನ್ನ 2 ಕೃತಿ ಮಾತ್ರ ನಿಮಗೆ ಪ್ರಧಾನ ಆಕಾರ. ಆದರೆ ಶಿವರಾಮ ಕಾರಂತರ ಮೇಲೆ ಬಂದಿರುವಂತಹ ಅವರ ಯಾವುದೇ ಕೃತಿ ಬಗೆಗೆ ಅಥವಾ ಇವೆರಡು ಕೃತಿಗಳ ಬಗೆಗೆ ಬಂದಿರುವಂತಹ ಪ್ರತಿಯೊಂದು ಚೋಟ ಮೋಟ ದೊಡ್ಡದು PhD ಥೀಸಿಸ್ ವರೆಗೆ ಪ್ರತಿಯೊಂದು ಆಕಾರಗಳನ್ನು ಕೂಡ ಅದನ್ನ ದ್ವಿತೀಯ ಆಕಾರ ಅಂತ ಅರ್ಥ ಆಗ್ತಾ ಇದೆಯಾ? ಅಥವಾ ಭಾನುಮಿಷ್ಟಕ್ ಅವರ ಬಗೆಗೆ ಬಂದಿರುವ ಪ್ರತಿಯೊಂದು ಬರಹ ಅಥವಾ ಅದಲ್ಲದೆಯೂ ಸ್ತ್ರೀವಾದವನ್ನ ಕುರಿತು ಅರ್ಥ ಮಾಡ್ಕೊಳ್ಳುವ, ಮಹಿಳಾ ಪ್ರತಿನಿಧೀಕರಣ ಅಂದ್ರೇನು ಅರ್ಥ ಮಾಡ್ಕೊಳ್ಳುವ, ಯಾವಾಗಿನಿಂದ ಕನ್ನಡದಲ್ಲಿ ಮಹಿಳೆಯರ ಪ್ರತಿನಿಧಿತ್ವವನ್ನು ಗುರುತಿಸುವ ಕೆಲಸ ಆಯಿತು ಅಂತ ತಿಳ್ಕೊಳ್ಳುವ, ತಾತ್ವಿಕ ವಿಚಾರಗಳನ್ನು ಹೇಳುವ ಅನೇಕ ಸ್ತ್ರೀವಾದಿ ಸಂಬಂಧಿತ ಪುಸ್ತಕಗಳು ಕೂಡ ನಿಮಗೆ ದ್ವಿತೀಯ ಆಕಾರ ಆಗುತ್ತೆ. ದಲಿತ ಅಂದ್ರೇನು, ದಲಿತ ಚಳುವಳಿ ಅಂದ್ರೆ ಏನು, ದಲಿತ ಮತ್ತು ಬಂಡಾಯ ಚಳುವಳಿಗಳ ಹುಟ್ಟು ಬೆಳವಣಿಗೆ, ಅದಕ್ಕೆ ಪ್ರೇರಕವಾದ ಅಂಶಗಳು, ಅದರ ಪ್ರತಿಫಲನಗಳು ಏನಾಗಿದೆ ಇವತ್ತು, ಅದೆಲ್ಲದರ ಬಗ್ಗೆ ಏನು ಅಧ್ಯಯನ ಆಗಿದೆಯೋ ಆ ಎಲ್ಲ ಥಿಯರಿಟಿಕಲ್ ಆದ ಪುಸ್ತಕಗಳು ಮತ್ತು ನೀವು ಆರಿಸಿಕೊಂಡಂಥ ಯಾವುದಾ ಒಬ್ಬರು ಲೇಖಕರಿರ್ತಾರಲ್ಲ ಅವರನ್ನು ಕುರಿತಾಗಿ ಇದುವರೆಗೂ ಕನ್ನಡ ಸಾರಸ್ವತ ಲೋಕದ ವಿಮರ್ಶೆ, ಸಂಶೋಧನೆ, ಆರ್ಟಿಕಲ್ಸ್ಗಳು, ಅಂಕಣ ಬರಹಗಳು ಏನೇನೇನೇನು ಬಂದಿರುತ್ತೋ ಅದೆಲ್ಲವೂ ಕೂಡ ನಿಮ್ಮ ಏನು ಸೆಕೆಂಡರಿ ರಿಸೋರ್ಸಸ್, ದ್ವಿತೀಯ ಆಕಾರ.
ಈ ದ್ವಿತೀಯ ಟೆರ್ಷರಿ ಉಳಿದದ್ದು ನಿಮಗೆ ನೀವೇ ಹೋಗಿ ಕೆಲವು ಸಂದರ್ಶನ ಮಾಡಿರ್ತೀರಿ, ಇಂಟರ್ನೆಟ್ಟಿಂದ ಕೆಲವೊಂದು ಮಾಡಿರ್ತೀರಿ, ನಿಘಂಟುಗಳು ನೋಡಿರ್ತೀರಿ, ಕೋಶಗಳನ್ನು ನೋಡ್ಕೊಂಡಿರ್ತೀರಿ, ಪೂರಕವಾದ ಒಂದಷ್ಟು ಮಾಹಿತಿಗಳನ್ನು ನೀವು ಬೇರೆ ಬೇರೆ ಚಿಂತನ ಮಂಥನ ಮಾಡುವಾಗ ಯಾರ ಜೊತೆ ತಗೊಂಡ್ಬಂದಿರ್ತೀರಿ. ಯಾಕೆ ಈ ಸೆಕೆಂಡರಿ ಡೇಟಾ ತುಂಬ ಇಂಪಾರ್ಟೆಂಟ್ ಅಂದರೆ ನಿಮಗೆ ಫಾರಿನ್ ಕಂಟ್ರೀಸಲ್ಲಿ PhD ಮಾಡುವಂಥದ್ದಕ್ಕೆ 5 ವರ್ಷ 6 ವರ್ಷ 3 ವರ್ಷ ಅಂತ ಟೈಮ್ ನಿಗದಿ ಮಾಡೋದಿಲ್ಲ. ಮೊದಲ 2.5-3 ಇಯರ್ಸ್ ಪರ್ಟಿಕ್ಯುಲರ್ ಆಗಿ ಆ ಕ್ಷೇತ್ರಕ್ಕೆ ಸಂಬಂಧಿಸಿದ ಎಲ್ಲ ಬಗೆಯ ಗ್ರಂಥಗಳು, ಲೇಖನಗಳು, ಆರ್ಟಿಕಲ್ಸ್ಗಳು ಏನಿದೆ ಎಲ್ಲದನ್ನ ಮೊದಲು ಸೂಚಿ ಮಾಡಬೇಕು, ಗ್ರಂಥ ಸೂಚಿ. ನೀವು ಈ 10 ವಾರದೊಳಗೆ ಮಾಡಬೇಕಾದ್ದೇನಪ್ಪ ಅಂದ್ರೆ ನೀವು ಆರಿಸಿಕೊಂಡಿರುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಪುಟಾಣಿ ಚೋಟ ಮೋಟ ಆರ್ಟಿಕಲ್ ಬಿಡದಂಗೆ ಗ್ರಂಥ ಸೂಚಿ ಮಾಡಿ. ಎಷ್ಟು ಜನ ಈಗ ಎಷ್ಟು ಪುಸ್ತಕಗಳನ್ನು ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪಟ್ಟಿ ಮಾಡಿದ್ದೀರಿ? ಕೈಯಲ್ಲಿ ಸಂಶೋಧಕನ ಮೊಟ್ಟ ಮೊದಲ ಗುಣವೆಂದರೆ ಪೂರ್ವ ಸಾಹಿತ್ಯ ಸಮೀಕ್ಷೆ. ನಿಮಗೆ PhD ವ್ಯಾಲ್ಯೂಯೇಷನ್ ಹೇಗೆ ಮಾಡ್ತೀನಿ ಅಂತ ಗೊತ್ತಿದ್ಯಾ? ಒಂದು ರಿಸರ್ಚ್ ಆರ್ಟಿಕಲ್ ವ್ಯಾಲ್ಯೂಯೇಷನ್ ಹೇಗೆ ಮಾಡ್ತೀನಿ ಅಂತ ಗೊತ್ತಿದ್ಯಾ? ಅದರಲ್ಲಿ 100 ಅಂಕ ಇರುತ್ತೆ, 20 ಅಂಕ ಕೊನೆಯಲ್ಲಿ ನಿಮ್ಮ ವೈವಾಕ್ಯ, ಅದು ಬಿಟ್ಬಿಡೋಣ. 80 ಅಂಕದಲ್ಲಿ ಪೂರ್ವ ಸಾಹಿತ್ಯ ಸಮೀಕ್ಷೆಗೆ 20 ಅಂಕ. ನೀವು ಬಳಸಿಕೊಂಡ ವೈಧಾನಿಕತೆಯನ್ನು ಎಷ್ಟು ಚೆನ್ನಾಗಿ ತಾತ್ವಿಕತೆಯನ್ನು ಅಳವಡಿಸಿದಿರಿ ನಿಮ್ಮ ವಿಷಯಕ್ಕೆ ಅನ್ನೋದಕ್ಕೆ 20 ಅಂಕ. ಇನ್ನು 20 ಅಂಕ ನಿಮ್ಮ ಸ್ಟೈಲ್ ಆಫ್ ರೈಟಿಂಗ್, ಅದು ಎಕ್ಸ್ಪ್ಲನೇಟರಿ ಆಗಿದೆಯೋ ಅಥವಾ ಅದೊಂದು ಚರ್ಚಾತ್ಮಕವಾಗಿದೆಯೋ, ಅದು ವಿವರಣಾತ್ಮಕವೋ ವಿಶ್ಲೇಷಣಾತ್ಮಕವೋ ಅನ್ನುವುದರ ಮೇಲೆ ನೀವು ಹೇಗೆ ಒಂದು ವಿಷಯವನ್ನು ಪ್ರಸ್ತುತಪಡಿಸ್ತೀರಿ, ಅದಕ್ಕೆ ಸಪೋರ್ಟಿವ್ ಆಗಿ ಏನು ಹೇಳ್ತೀರಿ, ಅದನ್ನು ಹೇಗೆ ಕನ್ಕ್ಲೂಡ್ ಮಾಡ್ತೀರಿ ಎನ್ನುವ ನಿಮ್ಮ ಸ್ಟೈಲ್ ಆಫ್ ರೈಟಿಂಗ್, ನಿರೂಪಣಾ ಸ್ಟೈಲ್ ಇದೆಯಲ್ಲ, ಅದಕ್ಕೆ 20 ಅಂಕ. 60 ಅಂಕ ಆಗುತ್ತಲ್ವಾ? ಇನ್ನು 20 ಅಂಕ ಯಾಕೆ ಅಂದರೆ ನೀವು ಹೊಸದಾಗಿ ಏನೇನು ವಿಷಯ ಹೇಳ್ತಿದ್ದೀರಿ, ಇದುವರೆಗೂ ಯಾರು ಹೇಳದಿದ್ದೀರಿ, ಇನ್ನು 20 ಅಂಕ. ಇದು PhD ಥೀಸಿಸ್ ಒಂದನ್ನು ಸಾಮಾನ್ಯವಾಗಿ ಎಲ್ಲ ವಿಶ್ವವಿದ್ಯಾನಿಲಯದಲ್ಲಿ ವ್ಯಾಲ್ಯೂಯೇಷನ್ ಮಾಡೋ ನಾವುಗಳು ಹಾಕ್ಕೊಂಡಿರ್ತೀವಿ. ಫಾರಿನ್ ಕಂಟ್ರೀಸ್ ಅಲ್ಲಿ ನೀವು ಒಬ್ಬ PhD ವಿದ್ಯಾರ್ಥಿಯಾಗಿ ರಿಜಿಸ್ಟರ್ ಮಾಡಿ 2 ವರ್ಷ ಆದ್ರೂ ನಿಮ್ಗೊಂದು ವೈವಾ ಆಗುತ್ತೆ. ಬಹಳ ಮುಖ್ಯವಾಗಿ ಕೊನೆ 5 ವರ್ಷ ಓದಿದ್ದಾಗಿರುತ್ತೆ ಅಂತ ಇಟ್ಕೊಳ್ಳಿ. ಫಸ್ಟು ನಿಮಗೆ ವೈವಾದಲ್ಲಿ ಕೇಳೋದು ಎಷ್ಟು ಪೂರ್ವ ಸಾಹಿತ್ಯ ಸಮೀಕ್ಷೆಯನ್ನು ಮಾಡಿದ್ದೀರಾ. ಲಿಟ್ರೇಚರ್ ರಿವ್ಯೂ ಅನ್ನುವಂಥದ್ದು ತುಂಬಾ ಮುಖ್ಯ. ಈಗಾಗಲೇ ನೀವು ಓದ್ಕೊಳ್ಳೋದಕ್ಕೆ ಸಂಬಂಧ ಯಾವುದೋ ಒಂದು ಪುಸ್ತಕ ಓದ್ಬಿಟ್ಟು ಯಾವುದೋ ಒಂದು ಇಂಟರ್ನೆಟ್ ಅಲ್ಲಿ ಇರೋದು ನೋಡ್ಬಿಟ್ಟು ಅದೆಲ್ಲ ತಗೊಂಡ್ಬಂದ್ಬಿಟ್ಟು ಸೇರಿಸ್ಬಿಟ್ಟು ಕಟ್ ಅಂಡ್ ಪೇಸ್ಟ್ ಮಾಡಿಬಿಟ್ಟು ಹಬ್ಬ ಅಂತ ಕೊಟ್ಬಿಟ್ಟು ಮುಗಿಸಿದ್ರೆ ಅದು ರಿಸರ್ಚ್ ಆಗಲ್ಲ. ಏನ್ ಮೇಡಮ್ 3 ತಿಂಗಳು ಕೊಟ್ಬಿಟ್ಟು ಇಷ್ಟು 3 ವರ್ಷದಲ್ಲೆಲ್ಲ ಹೇಳ್ತಾ ಇದ್ದೀರಿ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು. ನೀವು ಒಂದು 30 ಪೇಜಿಂದು ಒಂದು ಆರ್ಟಿಕಲ್ ಬರೀರಿ, 6 ಪೇಜಿಂದು ಒಂದು ರಿಸರ್ಚ್ ಆರ್ಟಿಕಲ್ ಬರೀರಿ. ಅದಕ್ಕೂ ನೀವು ಈ ಪೂರ್ವ ಸಾಹಿತ್ಯ ಸಮೀಕ್ಷೆ ಇಟ್ಕೊಳ್ಳಿ. ನಾಳೆ ಬೆಳಿಗ್ಗೆನೆ ನೀವು ಲೈಬ್ರರಿಗೆ ಹೋಗಿ ಮಾಡಬೇಕಾದ್ದೇನೆಂದ್ರೆ, ನೀವೆಲ್ಲರೂ ಯಾರ್ಯಾರು ಯಾವ್ಯಾವ ಟಾಪಿಕ್ ಅನ್ನು ತಗೊಂಡಿದ್ದೀರೋ ಅದಕ್ಕೆ ಬೇಕಾದ ಥಿಯರಿಟಿಕಲ್ ಆದ ಬುಕ್ಸು ಮತ್ತೆ ಪ್ರಧಾನ ಆಕರ ಮತ್ತು ದ್ವಿತೀಯ ಆಕರಗಳು ಏನೇನೇನೇನಿದೆಯೋ ಎಲ್ಲದರ ಗ್ರಂಥ ಸೂಚಿ ಫಸ್ಟ್ ಮಾಡಬೇಕು. ಅದನ್ನು ಒಂದೊಂದಾಗಿ ಓದ್ತಾ 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 ಅದೆಲ್ಲವನ್ನ ವಿಮರ್ಶೆ ಮಾಡ್ತಾರೆ. ಅವಾಗ ಅವ್ರೇನು ಮಾಡಿಲ್ವೋ ಅದನ್ನ ನಾನೇನು ಮಾಡಬೇಕು ಅಂತ ಗೊತ್ತಾಗುತ್ತೆ. ಇಲ್ಲದೇ ಏನ್ ಮಾಡ್ತೀವಿ, ನಾನು ಹೇಳ್ತಾ ಇರೋದೇ ಫಸ್ಟ್ ಟೈಮ್. ಏನದು? ಶಿವರಾಮ ಕಾರಂತದಲ್ಲಿ ದಲಿತ ಸಂವೇದನೆ, ಇಡೀ ಕನ್ನಡ ಸಾಹಿತ್ಯದಲ್ಲಿ ಫಸ್ಟ್ ಟೈಮ್ ನಾನೇ ಮಾಡ್ತಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೆ ಅಲ್ವಾ. ಈಗಾಗಲೇ ಆ ಚಿಂತನೆ ಇಟ್ಕೊಂಡು ಶ್ರದ್ಧೆ. ಹಾಗಾಗಿ ಪೂರ್ವ ಸಾಹಿತ್ಯ ಸಮೀಕ್ಷೆ ಅದು ಯಾವುದೇ ಆಗಿರಲಿ, ಅದು ಎಕನಾಮಿಕ್ಸ್ ಆಗಿರಲಿ, ಸೋಷಿಯಾಲಜಿ ಆಗಿರಲಿ, ಇಂಗ್ಲಿಷ್ ಆಗಿರಲಿ, ಕನ್ನಡ, ಎನಿ ಲಿಟ್ರೇಚರ್ ಅಥವಾ ಯಾವುದೇ ಒಂದು ಟಾಪಿಕ್ ಅನ್ನು ತಗೊಳ್ಳಿ. ಒಂದು ಅಡಿಗೆ ಮಾಡೋದು ಹೇಗೆ ಅಂತ ಒಂದು ಹೊಸ ಪುಸ್ತಕ ನಾನು ಮಾಡಿರ್ತೀನಿ. ಅಡಿಗೆ ಮಾಡೋದು ಸಂಬಂಧಿತವಾಗಿ ಇದುವರೆಗೂ ಎಷ್ಟು ಪುಸ್ತಕ
ಬಂದಿದ್ದಾವೆ, ಎಷ್ಟು ಆರ್ಟಿಕಲ್ ಬಂದಿದೆ, ಎಷ್ಟು ಪೇಪರಲ್ಲಿ ಯಾವ್ಯಾವ ಅಂಕಣದಲ್ಲಿ ಅಡಿಕೆ ಮಾಡೋ ವಿಷಯ ಬರುತ್ತೆ, ಎಲ್ಲ ಸಣ್ಣ ವಿಷಯದಿಂದ ಹಿಡಿದು ಪೂರ್ವ ಸಾಹಿತ್ಯ ಸಮೀಕ್ಷೆ ಈಗಾಗಲೇ ಆಯಾಯ ಕ್ಷೇತ್ರದಲ್ಲಿ ನಡೆದಿರುವಂತಹ ಅಧ್ಯಯನಗಳೇನು ಎಷ್ಟು ಹೆಚ್ಚೆ ಮುಂದಕ್ಕೆ ಹೋಗಿದ್ದಾರೆ ಅಂತಲೇ ಗೊತ್ತಿಲ್ಲದೆ ನೀನು ಇಲ್ಲೆಲ್ಲೋ ನಿಂತ್ಕೊಂಡ್ಬಿಟ್ಟು ಯಾರು ಮಾಡಿಲ್ಲ ನಾನೇ ಮಾಡಿದ್ದೀನಿ ಅನ್ನೋದು ಹುಂಬತನ ಮತ್ತು ಅಹಂ ಆಗುತ್ತೆ. ರಿಸರ್ಚರ್ಗೆ ಮೊದಲಿರ್ಬೇಕಾದದ್ದು ಲಿಟ್ರೇಚರ್ ರಿವ್ಯೂ. ಕಮಾನ್, ಈಗ ಹೇಳಿ, ಜಾನಪದೀಯ ಅಧ್ಯಯನವನ್ನು ಮಾಡ್ತಾ ಇದ್ದೇನಪ್ಪ. ಬಂಗಾರಪೇಟೆ ತಾಲೂಕಿನ ಐತಿಹ್ಯಗಳ ಜಾನಪದೀಯ ಅಧ್ಯಯನ. ಈಗ ರಿಸರ್ಚ್ ಮೆಥಡ್ ಅಲ್ಲಿ ಬಹಳ ಮುಖ್ಯವಾದ ಆಕಾರಗಳನ್ನು ಹೇಳುವಾಗ 4 ಬಗೆಯ ಆಕಾರಗಳನ್ನು ಹೇಳಿ. 1 ವಸ್ತು ಆಕಾರ, 2 ಲಿಖಿತ ಆಕಾರ, 3 ಮೌಖಿಕ ಆಕಾರ, 4 ಒಂದಿದೆ ತುಂಬಾ ಜನ ಮರ್ತು ಬಿಡ್ತಾರೆ. ಅದು ಆಚರಣಾ ಲೋಕ, ಕ್ರಿಯಾ ಲೋಕ. ಅಲ್ಲಿ ಮಾತು ಇರಲ್ಲ, ಅಲ್ಲಿ ಯಾವ ಬರಹನೂ ಇರಲ್ಲ, ಅಲ್ಲಿ ಕ್ರಿಯೆ ಮಾತ್ರ ಇರುತ್ತೆ. ಒಂದು ಆಚರಣೆ ನಡೀತಿರುತ್ತೆ, ಆ ಆಚರಣೆ ಬಗ್ಗೆ ಬರಹನೂ ಸಿಕ್ಕಲ್ಲ, ಆಚರಣೆ ಬಗೆಗೆ ಹಾಡುಗಳು ಇರಲ್ಲ, ಕೆಲವು ಸತಿ ಬರೀ ಕ್ರಿಯೆ ನಡೀತಾ ಇರುತ್ತೆ. ಹಾಗಾಗಿ ನಾವು ಒಂದು ನೆಲದ ಅಥವಾ ಒಂದು ನಾಡಿನ ಅಥವಾ ಒಂದು ಪರಿಸರದ ಅಥವಾ ಒಂದು ಜನಾಂಗದ ಅಥವಾ ಯಾವುದೇ ಒಂದು ಚೌಕಟ್ಟಿನೊಳಗೆ ಅಧ್ಯಯನ ಮಾಡುವಾಗ ಈ 4 ಬಗೆಯ ಆಕಾರ, ಅವಾಗ ನಾನು ಹೇಳಿದ್ದು ಆಕಾರಗಳ ವಿಧಿಯಲ್ಲಿ ಪ್ರಥಮ ಆಕಾರ, ದ್ವಿತೀಯ ಆಕಾರ ಮತ್ತು ತೃತೀಯ ಆಕಾರ. ಈಗ ನಾನು ಹೇಳ್ತಾ ಇರೋದು ಒಂದು ಸಾಹಿತ್ಯ ಅಥವಾ ವಲಯದ ಅಥವಾ ಒಂದು ಪ್ರದೇಶದ ಅಥವಾ ಯಾವುದೇ ಒಂದು ಚೌಕಟ್ಟು ತಗೊಂಡಾಗ ಅಲ್ಲಿ ನೀವು ಮುಖ್ಯವಾಗಿ ಪರಿಗಣಿಸಬೇಕಾದಂತಹ ರಿಸೋರ್ಸಸ್ ಯಾವುದಂದ್ರೆ ವಸ್ತು ಆಕಾರ, ಆಮೇಲೆ ಲಿಖಿತ ಆಕಾರ, ಆಮೇಲೆ ಮೌಖಿಕ ಅಥವಾ ಜಾನಪದೀಯ ಆಕಾರ, 4ನೇದು ಕ್ರಿಯಾಲೋಕ ಅಥವಾ ಬಹಳ ಇಂಪಾರ್ಟೆಂಟ್ ಆದ ಆಚರಣಾ ಲೋಕ. ಓಕೆನಾ? ಸೊ ಈಗ ಮೊದಲನೇ ಬರೋಣ ವಸ್ತು ಆಕಾರ ಅಂತ ಹೇಳಿದ್ರೆ. ಈಗ ನೀವು ಐತಿಹ್ಯಗಳು ಅಂತ ಇದ್ದೀರಲ್ಲ, ಐತಿಹ್ಯಗಳು ಸಾಮಾನ್ಯವಾಗಿ ಯಾವುದ್ರ ಮೇಲೆ ಉಟ್ಕೊಂಡಿರುತ್ತೆ? ಒಂದು ಕೋಟೆ ಮೇಲೆ, ಒಂದು ಕೆರೆ ಕಟ್ಟಿಸಿದ್ರ ಬಗ್ಗೆ, ಇನ್ಯಾವುದೋ ಒಂದು ಬಲಿಯನ್ನ ಕೊಟ್ಟಂತದ ಬಗ್ಗೆ, ಕೆರೆ ನೀರು ಬಂದ ಏನೋ ಒಂದು ಐತಿಹ್ಯ ಅಲ್ವಾ? ಸೊ ಪ್ರತಿಯೊಂದರ ಹಿಂದೆಯೂ ಕೂಡ ಐತಿಹ್ಯವನ್ನು ನೋಡಿದರೆ ಇವತ್ತಿಗೂ ಕೂಡ ಅಲ್ಲಿ ಐತಿಹ್ಯಗಳು ಬರೀ ಬಾಯಲ್ಲಿದ್ದವೋ ಆ ಐತಿಹ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ಯಾವ ವಸ್ತುಗಳನ್ನ ಕುರಿತಾಗಿ, ಅದು ಕೋಟೆ ಬಗ್ಗೆ ಇರ್ಬೋದು, ಕೊತ್ತಳದ ಬಗ್ಗೆ ಇರ್ಬೋದು, ಅಲ್ಲಿ ಯಾವುದೋ ಎಣ್ಣೆ ಕೊಳ ಇತ್ತು ಅಂತಿರ್ಬೋದು, ಇಲ್ಲೇನೋ ಇನ್ನೇನೋ ಕೆರೆ ಇತ್ತು ಅಂತಿರ್ಬೋದು, ಈ ಕೋಟೆಯನ್ನು ಕಟ್ಟುವಾಗ ಹೆಬ್ಬಾಗಿ ನಿಂತಿದೆಯಾ ಅಂತ ಅನ್ನೋದಿರ್ಬೋದು, ಇನ್ಯಾವುದೋ ಒಂದು ಸಂಬಂಧಪಟ್ಟಂತಿರ್ಬೋದು. ಇವಾಗ ಇನ್ಯಾವ ತೇಕಲ್ ಅಂತಂದ್ರೆ ಅದು ಯಾಕೆ ನಾವು ಹೆಸರು ಕರೀತಾರೆ ಅದಕ್ಕೆ, ಈ ದಕ್ಷಿಣ ಕಂಚಿ ಅಂತ ಹೇಳಿ ಏನೋ ಒಂದು ಐತಿಹ್ಯ. ಅದಕ್ಕೆ ನಿಮ್ಗೆಲ್ಲರೂ ಲಿಖಿತ ದಾಖಲೆಗಳು ಸಿಗದೆ ಹೋಗ್ಬಿಡ್ಬೋದು. ಆವಾಗ ನಿಮಗೆ ಒಂದು ವಸ್ತು ಆಕಾರಗಳನ್ನು ತಗೊಳ್ಬೇಕು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೌಖಿಕವಾಗಿರ್ತಕ್ಕಂಥ ಜಾನಪದೀಯವಾಗಿರ್ತಕ್ಕಂಥ ಬಾಯಿಂದ ಬಾಯಿಗೆ ಬಂದಿರ್ತಕ್ಕಂಥ ಐತಿಹ್ಯಗಳನ್ನು ತಗೊಳ್ಬೇಕು. ಅವೆರಡು ಎಷ್ಟು ಚೆನ್ನಾಗಿ ಹೊಂದತ್ತೆ ಅಂತ ಹೇಳಿ ಒಂದು ಸಣ್ಣ ಎಕ್ಸಾಂಪಲ್ ಅನ್ನು ನಾನು ಕೊಡ್ತೀನಿ. ನಾನು ಅಧ್ಯಯನ ಮಾಡ್ತಿದ್ದಾಗ ಒಂದು ಬೆಣ್ಣೆಕೆರೆ ಅಂತ ಹೇಳಿ ಒಂದು ಊರು, ಅಲ್ಲಿ ಹೋದಾಗ ಐತಿಹ್ಯಗಳ ಬಗೆಗೆ ಒಂದಷ್ಟೆಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾಗ ಅಲ್ಲಿ ಒಂದು ವಿಚಾರ ಹೇಳಿದ್ರು. ನಮ್ಮ ಊರಲ್ಲಿ ಒಬ್ಬ ಶೆಟ್ಟಿ ಅಂತ ಇದ್ದ, ಆ ಶೆಟ್ಟಿಗೆ ದಿನ ಬೆಳಗಿನ ಜಾವದಲ್ಲಿ ಕೃಷ್ಣನ ಕೊಳಲು ಕೇಳಿಸ್ತಾ ಇತ್ತಂತೆ. ಆ ಕೃಷ್ಣನ ಕೊಳಲು ಎಷ್ಟು ಮೋಹಕವಾಗಿರ್ತಿತ್ತು ಅಂದ್ರೆ ಅವನು ಎದ್ದು ದಿನಾನು ಅದನ್ನು ಹುಡುಕಿ ಹುಡುಕಿ ಹೋಗ್ತಿದ್ದಾರೆ, ಸಿಕ್ಲಿಲ್ಲ. ಕೊನೆಗೆ ನಿರಂತರವಾಗಿ ಕೃಷ್ಣನ ಕೊಳಲು ಕೇಳ್ತಾ ಇತ್ತು. ಕೊನೆಗೆ ಒಂದು ದಿವಸ ಅವನು ಕನಸಿನಲ್ಲಿ ನನಗೊಂದು ನೆಲೆಯನ್ನು ಮಾಡಿಕೊಡಲಾರಿಯ ಶೆಟ್ಟಿ ಅಂತ ಕೇಳ್ದ ಕೃಷ್ಣ. ಆಮೇಲೆ ಅವನಿಗೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಕಳೆದ ಅಂತ ಹೇಳಿ ಅಲ್ಲಿ ನಡೀತೀವಿ. ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಎಲ್ಲೂ ಒಂದು ಶಾಸನವನ್ನ ಏನದ ಸ್ವಾಮಿ ದೇವಸ್ಥಾನ ಇದೆ. ಊರಿನಲ್ಲಿ ಒಬ್ಬ ಶೆಟ್ಟಿಯ ಕಥೆಯನ್ನು ಹೇಳ್ತಾ ಇದ್ದಾರೆ. ಅವನಿಗೆ ದಿನ ಕೃಷ್ಣನ ಕೊಳಲು ಸೆಳೀತಾ ಇತ್ತು ಅನ್ನೋದನ್ನು ಹೇಳ್ತಿದ್ದಾರೆ. ಐತಿಹ್ಯಗಳಲ್ಲಿ ಒಂದು ಡಿಕೋಡಿಂಗ್ ಮಾಡ್ಬೋದು. ಫಸ್ಟ್ ಯಾವುದೇ ಒಂದು ಕಥನಾತ್ಮಕವಾಗಿ ಬರ್ತಕ್ಕಂಥ ಮೌಖಿಕ ಕಥನಗಳಲ್ಲಿ ಒಂದು ಚರಿತ್ರೆಯನ್ನ ಅಡಗಿಸಿ ಇಡಲಾಗಿರುತ್ತೆ. ಅದನ್ನ ಡಿಕೋಡಿಂಗ್ ಮಾಡ್ಕೋಬೇಕು. ಅವರು ಅದನ್ನ ಎನ್ಕೋಡ್ ಮಾಡಿಟ್ಟಿರ್ತಾರೆ. ಅವಾಗ ನಾನು ಇಡೀ ಬೆಣ್ಣೆಕೆರೆ ಎಲ್ಲ ಶಾಸನಗಳನ್ನು ತೆಗೆದು ಯಾವುದಾದ್ರೂ ಶೆಟ್ಟಿಯ ಹೆಸರುಗಳು ಸಿಗ್ಬೋದಾ ಅಂತ ಅನ್ಕೊಂಡೆ. ಎಂಥ ಪರಮಾಶ್ಚರ್ಯ ಅಂದ್ರೆ ಇಡೀ ಬೆಣ್ಣೆ
ದಾಮೋದರ ಶೆಟ್ಟಿ ಅಂತಕ್ಕಂಥವನು ಮಲಯಾಳದಿಂದ ಇಲ್ಲಿ ಬಂದು ಅಳಿಯ ಸಂತಾನ ಕಟ್ಟಿನಲ್ಲಿ ಆ ಊರಿನಲ್ಲಿ ನೆಲೆಸಿದಂತಹ ಒಬ್ಬ ವ್ಯಕ್ತಿ. ಶಾಸನದ ಒಂದೊಂದು ಲೈನು ಬಿಟ್ಟು ಓದ್ದಾಗ ಗೊತ್ತಾಗುತ್ತೆ ಅವನನ್ನ ಪರಮ ವೈಷ್ಣವ ಅಂತ ಶಾಸನ ಹೇಳ್ತಾರೆ. ಹರಿಕಥೆಗಳನ್ನು ಮಾಡಿಸುವ, ಹರಿಕಥೆಯಲ್ಲಿ ಮುಳಿದು ಹೋಗುವ, ಹರಿ ಸಂಬಂಧಿತವಾದ ಧ್ಯಾನದಲ್ಲಿ ಸದಾ ಇರ್ತಿದ್ದಂತ ಅವನು ಅಂತ ಹೇಳಿ ಒಂದು ಹಳೆಗನ್ನಡದ ಶಾಸನ 12ನೇ ಶತಮಾನ ಅಂತ ಹೇಳುತ್ತೆ. ಆ ಶಾಸನದಲ್ಲಿ ಏನು ಬರ್ದಿದೆ ಅಂತಲೂ ಗೊತ್ತಿದ್ದಲಿರೋ ಊರಿನ ಜನ ಹೇಳಿದ್ರು, ಒಬ್ಬ ಶೆಟ್ಟಿ ಇದ್ದ, ಬೆಳಗಿನ ಜಾವದಲ್ಲಿ ಅವನ ಕಿವಿಗೆ ಕೊಳಲ ಗೋಪಾಲನ ಕೊಳಲು ಕರೀತಿತ್ತು. ಅದು ನೋಡಿ ಎಷ್ಟು ಸಾಂಕೇತಿಕವಾಗಿ ಒಂದು ಐತಿಹ್ಯ ಹುಟ್ಟುಕೊಳ್ಳುತ್ತೆ ಅನ್ನೋದು. ನಿಜವಾಗಿಯೂ ಅವನು ಆ ದೇವಾಲಯ ಮಾಡಿಸೋದು 8 ಅಡಿ ಎತ್ತರದ ದೊಡ್ಡ ಶಾಸನ, 4.5 ಅಡಿಯ ದೊಡ್ಡ ಅಗಲದ ಒಂದು ಶಾಸನದ ಒಳಗೆ ದಾಮೋದರ ಶೆಟ್ಟಿ ಆ ಇಡೀ ಊರನ್ನ ಎಷ್ಟು ಅದ್ಭುತವಾಗಿ ಕಟ್ಟಿಸ್ತಾ, ಅಲ್ಲಿ ಹೇಗೆ ಕೃಷಿಗೆ ಅವಕಾಶ ಮಾಡಿಕೊಟ್ಟ, ಅಲ್ಲಿ ಹೇಗೆ ಟೆಂಪಲ್ಸ್ ಅನ್ನ ಕಟ್ಟಿಸ್ತಾ, ರಿಚುವಲ್ಸ್ ಅಲ್ಲಿ ದೇವಾಲಯಗಳ ಒಂದು ಪೂಜಾ ಕೈಂಕರ್ಯಗಳಿಗೆ ದಾನವನ್ನು ಕೊಟ್ಟ ಅಂತ ಎಲ್ಲ ಇದೆ. ಅದ್ಭುತವಾಗಿ ನಮ್ಗೆ ಸಂತೋಷ ಆಗುತ್ತೆ ಏನಂದ್ರೆ ಐತಿಹ್ಯಗಳು ಸುಮ್ಮನೆ ಹುಟ್ಟಿಕೊಂಡಿರಲ್ಲ, ಅದರ ಹಿಂದೆ ಒಂದು ಚರಿತ್ರೆಯ ಎವೆಂಟ್ ಇರುತ್ತೆ. ಜನರ ಮನಸ್ಸಿನಲ್ಲಿ ಗತ ಅನ್ನುವುದು ಡೇಟ್ಸ್ ಅಂಡ್ ಇವೆಂಟ್ಸ್ ಅಲ್ಲಿ ಹಿಸ್ಟ್ರಿ ತರ ನೆನಪಿರಲ್ಲ. ವಾಟ್ ಈಸ್ ಹಿಸ್ಟ್ರಿ ಅಂತ ನೀವು ಹೇಳಿದ್ರೆ, ನಮಗೆ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ದೇ ಫಿಕ್ಸ್ ಇಟ್ ಟು ದಿ ಡೇಟ್ಸ್ ಅಂಡ್ ಪ್ಲೇಸ್ ಅಂಡ್ ಪರ್ಸನ್. ಚರಿತ್ರೆ ಅಂದ್ರೆ ಒಬ್ಬ ವ್ಯಕ್ತಿ, ಒಂದು ಕಾಲಘಟ್ಟ, ದಿನಾಂಕಗಳಿಗೆ ಕ್ರೊನಾಲಜಿಕಲ್ ಆಗಿ ಹೇಳೋದು ಹಿಸ್ಟ್ರಿ ಅಂತ ಅವ್ರು ಹೇಳ್ತಾರೆ. ಅದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಿಸ್ಟ್ರಿಯನ್ನು ನಾವು ಯಾವತ್ತೂ ಹಾಗೆ ಒಂದಾದ್ಮೇಲೆ ಒಂದಾಗಿ ಜೋಡಿಸಲ್ಲ. ನಾವು ಎಲ್ಲವನ್ನ ಕಥನಗೊಳಿಸ್ತೇವೆ, ಕಥೆಯ ಒಳಕ್ಕೆ ತರ್ತೇವೆ. ಅದಕ್ಕೆ ಒಂದು ಅದ್ಭುತವಾದಂತಹ ರೀತಿಯಲ್ಲಿ ಸೃಜನಶೀಲವಾಗಿ ಚರಿತ್ರೆಯ ಮೂಲ ಘಟನೆಗಳನ್ನ, ಇವೆಂಟ್ಗಳನ್ನ, ಪರ್ಸನಾಲಿಟಿಗಳನ್ನ ಒಂದು ಆರ್ಕಿಟೈಪ್ ಆಗಿ, ಒಂದು ಪ್ರತಿಮಾತ್ಮಕವಾಗಿ, ಸಾಂಕೇತಿಕವಾಗಿ ಐತಿಹ್ಯಗಳನ್ನು ಪುರಾಣದಲ್ಲಿ ಪುರಾಣ ಪಾತ್ರಗಳು ಅಂತ ಅಲ್ಲಪ್ಪ. ಪುರಾಣ ಪಾತ್ರ ಅಂದ್ರೆ ಏನು ಅಂತ ವಿವರಿಸಿಕೊಳ್ಳುವಾಗ ಈ ಆರ್ಕಿಟೆಕ್ಟ್ಸ್ ಬಗ್ಗೆ ಬರುತ್ತೆ. ಯಾವುದೇ ಪುರಾಣ ಪಾತ್ರಗಳಲ್ಲಿ ಆ ಪಾತ್ರಗಳು ಬರೀ ಪಾತ್ರವಾಗಿರಲ್ಲ, ಅದರ ಒಂದು ಮೂಲ ಆಶಯ, ಗುಣ, ಸ್ವಭಾವದ ಪ್ರತಿನಿಧಿಯಾಗಿ ನಮಗೆ ಕಾಣ್ತಾರೆ. ಹಾಗಾಗಿ ಆ ಗುಣ ಸ್ವಭಾವಕ್ಕಿಂತ ಭಿನ್ನವಾಗಿ ಚಿತ್ರಣ ಮಾಡಿದಾರ ಮೂಲದಲ್ಲಿರುವಂತಹ ಆರ್ಕಿಟೈಪಲ್ ಆಗೋದಕ್ಕೆ ಅಥವಾ ಅದೇ ಕಾಲಕ್ಕೆ ತಗೊಂಡು ಹೋಗಿದ್ದಾರ ಅನ್ನೋದನ್ನು ನಾವು ನೋಡ್ತಾ ಹೋಗ್ತಾರೆ. ಸೊ ಮಂತ್ರಾಲಯ ಹೀಗೆ, ಹೀಗೆ ಅಂತ ಏನೋ ಹೇಳಿರುತ್ತೆ ಒಂದು ಸಂಸ್ಕೃತಿ, ಅದಕ್ಕಿಂತ ಭಿನ್ನ ನೋಡಿದ್ದಾರೆ ಅನ್ನುವಂಥ ಪುರಾಣ ಪಾತ್ರಗಳನ್ನ ನೀವು ಗಿರೀಶ್ ಕಾರ್ನಾಡ್ ನೋಡ್ರೆ ಇಲ್ಲೇನೋ ಪುರಾಣ ಪಾತ್ರ ಸೃಷ್ಟಿ ಮಾಡ್ತಾರೆ. ಯಾಕಂದ್ರೆ ಕ್ವಶನ್ ಮಾಡೋಕೆ ಒಂದು ಪಾತ್ರ ಬೇಕು, ಯಯಾತಿಯ ಒಳಗಡೆ ಚಿತ್ರಲೇಖೆ ಅಂತ ಪಾತ್ರ, ಅದು ಪುರಾಣದಲ್ಲಿ ಇಲ್ಲ. ಈ ತರಹ ನೀವು ಏನನ್ನೇ ಅಧ್ಯಯನ ಮಾಡುವಾಗ ಅದನ್ನ ಇನ್ನೊಂದು ಭಿನ್ನ ಆಕಾರದ ಜೊತೆಗೆ ಕಂಪ್ಯಾರಿಸನ್, ಟ್ರ್ಯಾಂಗ್ಯುಲೇಷನ್ ಅಂತ ಹೇಳ್ತಾರೆ. ಅಂದ್ರೆ ಒಂದೇ ವಿಚಾರವನ್ನು ಹಲವು ಆಯಾಮದಿಂದ ಬಂದು ತಲುಪುವುದು. ಜನಪದದಲ್ಲಿ ಹೇಳಿದ್ದು ಸರಿಯೋ ತಪ್ಪೋ ಹೇಗಿರ್ಬೋದು ಅಂತ ತಿಳ್ಕೊಳ್ಳೋಕೆ ಚರಿತ್ರೆಯಿಂದ ಎಂಟ್ರಾಗಬೇಕು, ಇನ್ಯಾವುದೋ ಸಾಹಿತ್ಯದ ಕಡೆಯಿಂದ ಎಂಟ್ರಾಗಬೇಕು. ಹೀಗೆ ಈ ಮೌಖಿಕ, ವಸ್ತು ಆಕಾರ, ಲಿಖಿತ ಆಕಾರ, ಅದರಲ್ಲಿ ನಮ್ಮದಿರ್ಬೋದು, ಹೊರಗಿನವ್ರು ಬರೆದಿರೋ ಲಿಖಿತ ಆಕಾರ ಇರ್ಬೋದು, ಹೀಗೆ ಭಿನ್ನ ಭಿನ್ನ ಆಕಾರಗಳನ್ನ, ಆಚರಣಾ ಲೋಕವನ್ನು ಅರ್ಥ ಮಾಡ್ಕೋಬೇಕು. ಇವತ್ತಿಗೂ ನೀವು ಯಾವುದೋ ಒಂದು ಕೆರೆಗೆ ಕೋಡನ್ನು ಕೊಟ್ಟಿದ್ದಾರೆ, ಅದೇನೋ ಕೊಟ್ಟಿದ್ದಾರೆ, ಅವ್ರು ಬಲಿ ಕೊಟ್ಟಿದ್ದಾರೆ ಅಂತಂತ ಇದ್ರೆ ಅಲ್ಲಿ ಯಾವುದೋ ಒಂದು ಮಾಸ್ತಿಕಲ್ ನಿಂತಿದೆ ಅನ್ನೋದಾದ್ರೆ, ಆ ಕೋಡಿ ಹತ್ರ ಒಂದು ಹೆಣ್ಣು ನಿಂತಿದೆ ಅಂದ್ರೆ ಅದನ್ನ ಯಾವುದೋ ಒಂದು ಜನಾಂಗದವರೇ ಪೂಜೆ ಮಾಡ್ತಿರ್ತಾರೆ, ಅವ್ರ ಬಿಟ್ಟು ಬೇರೆಯವ್ರು ಮಾಡ್ತಾ ಇಲ್ಲ. ಜಟ್ಟಿಗಳ ಊರು ಅಂತಾರೆ, ಅಲ್ಲಿ ಜಟ್ಟಿಗಳ ಸಮುದಾಯದ ಏನೋ ಒಂದು ಸ್ಮಾರಕ ಇದ್ದೇ ಇರುತ್ತೆ. ಜನರ ಬಾಯಲ್ಲಿ, ನೆನಪಿನಲ್ಲಿ, ಸ್ಮೃತಿಯ ಒಳಗಡೆ ಇರುವ ಗತದ ನೆನಪುಗಳು ಅದ್ಭುತವಾಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ಲಿಟ್ರೇಚರ್ ಅಂತಂದಾಗ ನೀವು ಕಥೆಯನ್ನು, ಕಾದಂಬರಿಯನ್ನು ತಗೊಳ್ಳೋದಕ್ಕೆಲ್ಲ ಸ್ವಲ್ಪ ಫೀಲ್ಡ್ ವರ್ಕಿಗೆ ಹೋಗ್ತಕ್ಕಂಥವ್ರು ಹೇಳ್ತಾ ಇದ್ದೀನಿ. ನೀವು ಒಂದೇ ಆಕಾರವನ್ನ ಇಟ್ಕೊಂಡು ಅಧ್ಯಯನ ಮಾಡೋಕ್ಕಾಗಲ್ಲ. ಮಲ್ಟಿ ಡಿಸಿಪ್ಲಿನರಿಯಾಗಿ ಸಾಹಿತ್ಯಿಕ ಮತ್ತೆ ಆ ಬೇರೆ ಬೇರೆ ರೀತಿಯಲ್ಲಿ ಮೌಖಿಕವಾದ ಪರಂಪರೆಗೆ ಎಲ್ಲವನ್ನ ತಗೊಂಡಾಗ ಮಾತ್ರ ಒಂದು ಪೂರ್ಣ ರೂಪದಲ್ಲಿ ಕಟ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಅರ್ಥ ಆಗ್ತಿದೆಯಾ? ಅಂದ್ರೆ ಪರಿಕಲ್ಪನಾತ್ಮಕ ಅಧ್ಯಯನವನ್ನು ಇಟ್ಕೊಂಡು ಹೊರಟಾಗ ಸ್ತ್ರೀವಾದದ್ದೆಲ್ಲ ಒಟ್ಟಾಗಿ ಹೇಳ್ತಾ ಹೋಗ್ತೀವಿ, ದಲಿತದೆಲ್ಲ ಒಟ್ಟಾಗಿ ಹೇಳ್ತೀವಿ. ಜಾನಪದೀಯ ಅಧ್ಯಯನ ಅಂದ್ರೆ ಜಾನಪದೀಯ ಅಧ್ಯಯನ ಅಂದ್ರೇನು? ಜನಪದದಲ್ಲಿ ವಸ್ತು ಜನಪದ ಅಂತ ಒಂದಿದೆ ಗೊತ್ತಾ? ಮೆಟೀರಿಯಲ್ ಫೋಕ್ಲೋರ್. ಏನು ವಸ್ತು ಜನಪದ?
ಜನಪದದ ಒಳಗಡೆ ಹೇಳಿದೆ. ವಸ್ತು ಜನಪದ ಅಂದೇನು? ಆ ಜಾನಪದದ ಆಚರಣೆಗಳ ಬದುಕಿನ ಸೂಚಕವಾಗಿ ಇವತ್ತಿಗೂ ಉಳ್ಕೊಂಡಿರ್ತಕ್ಕಂಥ ಅನೇಕ ವಸ್ತುಗಳಿರುತ್ತೆ. ಆ ಒಂದು ಸೋಮನ ಒಂದು ಆಕಾರ ಅನೇಕ ಜನಪದದ ಇದನ್ನು ಬಿಟ್ಕೊಡ್ತಾರೆ. ಒಂದು ಮಾಸ್ತಿ ಗುರಿ ಅನೇಕ ಜನಪದದ ಆಚರಣೆಗಳಿಂದ ವಸ್ತು ಜನಪದ ಅಂದ್ರೆ ಐತಿಹ್ಯ ಬಾಯಿಂದ ಬಾಯಿಗಳು, ಐತಿಹ್ಯಗಳು ಯಾವುದಕ್ಕೆ ವರ್ಗಸಿ ಅಂತ ಇದೆಲ್ಲ ಚರ್ಚೆ ಮಾಡ್ಕೊಳ್ತಾರೆ. ಸೊ ಇವಾಗ ನಾವು ಹೇಳ್ತಾ ಇದ್ವಿ ಮಲ್ಟಿ ಡಿಸಿಪ್ಲಿನರಿ ಅಂತ. ಯಾವಾಗ ನಿಮ್ಮ ವಿಷಯವು ಕೇವಲ ಇವಾಗ ನೀವು ಮಹಿಳಾ ಅಧ್ಯಯನ ತಗೊಂಡ್ರೆ ನಿಮ್ದು ಅದು ಇಂಟರ್ಡಿಸಿಪ್ಲಿನ್ ಸಾಹಿತ್ಯ ಮತ್ತು ಸ್ತ್ರೀವಾದ ಎರಡನ್ನೂ ಕೂಡ ಸೇರ್ಕೊಳ್ಳಿ. ಹಾಗಾಗಿ ನಿಮಗೆ ಸಮಾಜ ಬಹಳ ಮುಖ್ಯ ಆಗುತ್ತೆ. ಸಮಾಜ ಮತ್ತು ಸಾಹಿತ್ಯ ಎರಡು ಹೇಗೆ ಅಲ್ಲಿ ಕೂಡ್ಕೊಂಡು ಬಂದಿದೆ ಅಂತ ನೋಡೋಣ ಹೇಳ್ತಾರೆ. ಸೊ ಯಾರಾದ್ರೂ ನೀವು ಇಂಟರ್ ಡಿಸಿಪ್ಲಿನರಿ ಮಲ್ಟಿ ಡಿಸಿಪ್ಲಿನರಿ ಅಂತೀರಿ ಅದ್ರ ಬಗ್ಗೆ ಯೋಚನೆ ಮಾಡಿ. ನಿಮ್ದು ಯಾವಾಗ ಒಂದು ಟಾಪಿಕ್ ಹೇಳಿದ್ರು, ಏನ್ ಹೇಳಿದ್ರಿ? ಕವಲಿಕ ಹೇಳಿದ್ರಲ್ವಾ? ಅವಾಗ ನಿಮಗೆ ಭಿನ್ನ ಸಂಸ್ಕೃತಿಗಳು ಪರಸ್ಪರ ಒಂದಾದಾಗ, ಭಿನ್ನ ಸಾಹಿತ್ಯ ಅನ್ನುವುದು ಮುಖಾಮುಖಿ ಆದಾಗ ಒಂದು ಅನಿವಾರ್ಯದ ಸಂದರ್ಭಗಳು ಬರುತ್ತೆ. ಆಗ ಹೊರಗಿನ ಅನ್ಯ ಸಂಸ್ಕೃತಿಯ ಚಿಂತನಾ ಕ್ರಮಗಳಲ್ಲಿ ನಮಗೆ ಸಾಮ್ಯತೆ ಕಾಣಬಹುದು ಅಥವಾ ವ್ಯತ್ಯಾಸ ಕಾಣಬಹುದು. ಈಗ ನಿಮಗೆ ಹ್ಯಾಮ್ಲೆಟ್ ಅನ್ನ ಕನ್ನಡಕ್ಕೆ ತಂದಾಗ ಬಹಳ ಏನು ತುಂಬಾ ಇಂಥ ಕಥೆ ನಮ್ಮಲ್ಲಿ ಬಂತ ಅಂದ್ರೆ ಯಾರು ಸಹಕರಿಸಿಕೊಂಡಿಲ್ಲ. ಅದೇ ನಿಮಗೆ ಮೀಡಿಯಾ ಕಥೆಯನ್ನ ಗ್ರೀಕಿಂದ ಕನ್ನಡಕ್ಕೆ ನಾಟಕವಾಗಿ ತಂದಾಗ ಗಂಡ ಮಾಡಿದ ಅನ್ಯಾಯಕ್ಕಾಗಿ ಅವನ ಕಣ್ಣ ಮುಂದೆ ಅವನ ಮಕ್ಕಳನ್ನ ಕೊಲ್ಲುವ ಮೀಡಿಯಾ ಅಂತವಳ ಪಾತ್ರವನ್ನ ತೋರಿಸಿದ್ರೆ ನಾವು ಕನ್ನಡಿಗರು ಬಿಟ್ವಿ. ನಮಗೆ ನಂದಲ್ಲರ ಮಗು ನೀನು ಹಿಡ್ತೀನಿ ಅಲ್ಲ ಅಂದ್ರೆ ಶಕುಂತಲೆ ಅಂತವಳು ಗೊತ್ತಿರುವ ಸಂಸ್ಕೃತಿ ನಮಗೆ. ಅಪ್ಪ ನೀನು ನೋಡ್ತಾರೆ ಅಷ್ಟೊತ್ತಿಗೆ ನಾನು ಯಾವ್ದು ಆಶ್ರಮಕ್ಕೆ ಹೋಗಿ ನನ್ನ ಮಗನ ಬೆಳೆಸ್ಕೊತೀನಿ ಅನ್ನೋ ಸಂಸ್ಕೃತಿ ಇರೋ ನಮಗೆ ಗಂಡ ಮಾಡಿದ ಅನ್ಯಾಯಕ್ಕಾಗಿ ಸ್ವಂತ ತಾಯಿಯೇ ತನ್ನ ಮಕ್ಕಳನ್ನ ಅವನ ಕಣ್ಣ ಮುಂದೆ ವಿಷವಿಟ್ಟು ಕೊಲ್ಲುವಂತಹ ಒಂದು ಹೆಣ್ಣನ್ನ ಅರ್ಪಿಸ್ಕೊಳ್ಳಕ್ಕೆ ಕನ್ನಡ ನೆಲಕ್ಕಾಗಲ್ಲ. ಯಾಕೆಂದ್ರೆ ಕನ್ನಡ ಸಂಸ್ಕೃತಿ ನಮ್ಗೆ ಆಗಲ್ಲ. ಯಾಕಂದ್ರೆ ಆ ಥರದ ಹೆಣ್ಣು ನಮ್ಗೆ ಅಚ್ಚ ಆಗಲ್ಲ. ಅಂತ ಹೇಳಿದ್ರೆ ಸಾಧ್ಯನೇ ಇಲ್ಲ ಅಂತ ನಾವು ಅನ್ಕೊತೀವಿ. ಅದೇ ಹ್ಯಾಮ್ಲೆಟ್ ನಾಟಕ ತಂದಾಗ ನಮ್ಗೆ ಹೀಗೆ ಅನಿಸ್ಲಿಲ್ಲ. ಅಲ್ಲಿರುವಂತಹ ಅರಮನೆಯ ಒಳಗಿನ ಅವ್ರ ಮುಂಗಸಿ ಆಟ, ಅಲ್ಲಿರುವಂತಹ ಒಂದು ಪುರುಷ ಸಂಬಂಧಗಳು, ಅಧಿಕಾರದ ದಾಹ ಅಂತಕ್ಕಂಥದ್ದು, ಆ ಮಗನನ್ನ ಇಂಥವರ ಕೈಯಿಂದ ಬಿಡಿಸ್ಬೇಕು ಅನ್ನುವ ಹಪಹಪಿಗಳು, ಇವು ನಮ್ಮ ನೆಲದಲ್ಲೂ ಬೇಕಾದಷ್ಟು ರಾಜಕೀಯವಾದ ಈ ಒಂದು ಮೇಲಾಟಗಳು ನಡೆದಿದ್ದು ನಮ್ಮ ಸಂಸ್ಕೃತಿಗೂ ಕಾಮನ್ ಆಗಿದ್ರಿಂದ ನೀವು ಹ್ಯಾಮ್ಲೆಟ್ ಹೋಗಿ ಚನ್ನಬಸವಣ್ಣ ಆದ್ರೂ ಕೂಡ ಅಲ್ಲಿರ್ತಕ್ಕಂಥ ಹೀರೋಯಿನ್ ಇಲ್ಲಿ ರುದ್ರಾಂಬೆ ಆದ್ರೂ ಕೂಡ ಪ್ಲಾಟ್ ಈಸ್ ಸೇಮ್. ಆವಾಗ ನಮಗೆ ಇಲ್ಲಿ ಒಂದು ರೀತಿಯ ಆಶ್ಚರ್ಯ ಅಥವಾ ಶಾಕ್ ಆಗುತ್ತೆ, ಅರ್ಥ ಆಗ್ತಿದೆ. ಹಾಗಾಗಿ ಈ ಒಂದು ತೌಲನಿಕ ಅಧ್ಯಯನದ ಒಳಗಡೆ ಕಾಮನ್ ಆದದ್ದು ಏನಿತ್ತು ಎರಡು ಭಿನ್ನ ಸಂಸ್ಕೃತಿ. ಈಗ ನೋಡಿ ಗೂಗಿ ವಾಕ್ಯಾಂಗನ ಪ್ರಶ್ನೆ ಬರುತ್ತೆ ನಮಗೆ ಇತ್ತೀಚಿನ ದಿನಗಳು. ಯಾಕೆ ನಾವು ಮತ್ತೆ ಬ್ಲ್ಯಾಕ್ ಲಿಟರೇಚರ್ ಅನ್ನ ಕನ್ನಡಕ್ಕೆ ಅನುವಾದ ಮಾಡ್ತಾ ಇದ್ದೀವಿ? ವೈ? ನಮ್ಮಲ್ಲಿ ಇರ್ತಕ್ಕಂಥ ದಲಿತ ಸಾಹಿತ್ಯ ಯಾಕೆ ಇಂಗ್ಲಿಷಿಗೆ ಅನುವಾದ ಆಗಿ ಥರ್ಡ್ ವರ್ಲ್ಡ್ ಕಂಟ್ರೀಸ್ ಅಲ್ಲೆಲ್ಲ ಫೇಮಸ್ ಆಗ್ತಾ ಇದೆ? ಯಾಕೆ ಮಹದೇವ ಅವರ ಡಾಂಬರು ಬಂಧು ಅಂಥವುಗಳು ಹೆಚ್ಚು ಇಂಗ್ಲಿಷ್ಗೂ ಹೋಗಿ ಅಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಇಷ್ಟ ಆಗ್ತಾ ಇದೆ? ಆಫ್ರಿಕನ್ ಡೆಫಿನೆಟ್ಲಿ ಶೇರ್ಡ್ ಹಿಸ್ಟಾರಿಕಲ್ ಎಕ್ಸ್ಪೀರಿಯನ್ಸ್. ಗೂಗಿ ವಾಕ್ಯಾಂಗನ ಮಾತು, ಗೂಗಿ ವಾಕ್ಯಾಂಗ ಯಾಕೆ ಹೇಳ್ತಾರಂದ್ರೆ ವಸಾಹತುಶಾಹಿ ರಾಷ್ಟ್ರಗಳು ಯಾವುದೆಲ್ಲ ಇತ್ತೋ ಅವರೆಲ್ಲರ ನೆನಪಿನಲ್ಲಿ ಏಕಪ್ರಕಾರವಾದ ಚಾರಿತ್ರಿಕ ಅನುಭವಗಳಿದ್ದಾವೆ. ಅನ್ಯರ ತುಳಿತಕ್ಕೆ ಸಿಕ್ಕ, ಅನ್ಯರ ಕೈಗೆ ತಮ್ಮ ಭಾಷೆಗಳು ನಾಶವಾದ, ಅನ್ಯ ಸಂಸ್ಕೃತಿ ಆಕ್ರಮಣದಲ್ಲಿ ತಮ್ಮ ಮೂಲ ಸಂಸ್ಕೃತಿಗಳಿಗೆ ಧಕ್ಕೆಯಾದ ಇಂತಹ ಕೆಲವು ಕಾಮನ್ ಆದಂತಹ ಸಂಕಟಗಳಿವೆ. ಹಾಗಾಗಿ ನಮಗೆ ಇವತ್ತು ಬ್ಲಾಕ್ ಲಿಟರೇಚರ್ ಕನ್ನಡಕ್ಕೆ ಬರುವಾಗ ಯಾರದ್ದೋ ಕಥೆ ಅಂತ ನಮ್ಗೆ ಅನ್ಸಲ್ಲ. ಅಲ್ಲಿರುವ ನೋವು, ಅಲ್ಲಿರುವ ಸಂಕಟ, ಅಲ್ಲಿರುವಂತಹ ವಸಾಹತುಶಾಹಿಯ ದೌರ್ಜನ್ಯಗಳು ಇತ್ಯಾದಿಗಳು, ಅಲ್ಲಿರುವ ಮಹಿಳೆಯರ ಒಂದು ಉಸಿರು ಕಟ್ಟುವ ವಾತಾವರಣಗಳು ನಮಗೆ ಅದು ಬೇರೆ ಅಂತ ಅನ್ಸಲ್ಲ, ನಮ್ದೇ ಅಂತ ಅನ್ಸಲ್ಲ. ಅರ್ಥ ಆಯ್ತಾ? ಸೊ ನಿಮ್ಗೆ ರೋಸಾ ಪಾರ್ಕ್ ಅವರ ಅವಮಾನ ನಮ್ಗೆ ಯಾರ್ದೋ ಅಂತ ಅನ್ಸುತ್ತೇನ್ರಿ? ಬಸ್ಸಿನ ಒಳಗಡೆ ರೋಸಾ ಪಾರ್ಕ್ ಜೊತೆಗೆ ಕೂತ್ಕೊಳ್ಳೋಕೆ ಇದು ಬಿಳಿಯರಿಗಾಗಿ ಇರುವಂತಹ ಸೀಟ್ ಎಲ್ಲರ ಮೇಲೆ
ಒಂದು ಸಾಂಸ್ಕೃತಿಕ ಮುಖಾಮುಖಿಯನ್ನ ಕೊಡುಕೊಳ್ಳುವಿಕೆ ಭಿನ್ನ ಭಾಷೆಗಳಲ್ಲಿ ಭಿನ್ನ ಸಂಸ್ಕೃತಿಯಲ್ಲಿ ಹೇಗಾಗುತ್ತೆ, ಯಾವುದು ಅನುವಾದಕ್ಕೆ ಒಳಗಾಗುತ್ತೆ, ವೈ ದಿಸ್ ಟ್ರಾನ್ಸ್ಲೇಷನ್ ಇಸ್ ನೀಡೆಡ್, ಯಾಕೆ ಬೇಕು ನಮಗೆ ಬೇರೆ ದೇಶದ ಅನುವಾದಗಳು? ನಾಲೆಡ್ಜ್ ಅಷ್ಟೇ ಬರೋದಿಲ್ಲ, ನಾಲೆಡ್ಜಿನ ಜೊತೆಗೆ ಅವರು ಅದೇ ಸಂದರ್ಭವನ್ನ, ಅದೇ ಇವೆಂಟನ್ನ, ಅದೇ ಘಟನೆಯನ್ನ, ಅದೇ ವಸ್ತುವನ್ನ ಅವರು ನೋಡಿದ ದೃಷ್ಟಿಕೋನಕ್ಕೂ ನಾವು ನಮ್ಮ ಇಡೀ ಉದ್ದದ ಈ ಸಂಸ್ಕೃತಿ ಚರಿತ್ರೆ ಒಳಗೆ ನಾವು ಅದನ್ನ ಹ್ಯಾಂಡಲ್ ಮಾಡಿರೋದಕ್ಕೂ ವ್ಯತ್ಯಾಸ ಗೊತ್ತಾಗುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿದ್ಯಾ? ಒಂದು ಕಾಲದಲ್ಲಿ ಗೇಮಿಂಗ್ ಕದನದಂತಹ ಒಂದು ಪದ್ಯ ಕನ್ನಡಕ್ಕೆ ಬಂದಾಗ ತೆಗಿಯಜ್ಜ ಅದ್ಯಾವ ದೇಶ ಅಂತ ಹೇಳೋರು ಯಾರು ಅವರೇ ಗುದ್ದಾಡಿದ ಅದನ್ನ ದೊಡ್ಡ ಕತೆ ನೋಡಲ್ಲ, ದೊಡ್ಡ ವೀರ ಅಂತ ಪುಟ್ಟ ಮಗುವಿನ ಕೇಳಿ ಆ ಮಾತನ್ನ ಹೇಳಿಸಿದಾಗ BMC ನಮ್ಮಂತಂದಾಗ ಮಹಾ ವೀರರುಗಳನ್ನ, ವೀರಾದಿ ವೀರರು ಅಂತ ಹೊಗಳಿ ವೀರ ಸಂಸ್ಕೃತಿಯನ್ನ ನೆರೆದ ನಮ್ಮ ಕನ್ನಡದೊಳಗೆ ವೀರರು ವೀರರೇ ಅಲ್ಲ, ಅವ್ರನ್ನ ಇವ್ರು ಕೊಂದವರು ವೀರರಲ್ಲ ಅನ್ನುವಂಥದ್ದು ನಮ್ಮ ಸ್ವಲ್ಪ ಆಶ್ಚರ್ಯ ಆಗ್ತದೆ. ಅನುವಾದ ಮಾಡುವಾಗ, ಕಂಪೇರ್ ಮಾಡುವಾಗ ಈ ಸಾಂಸ್ಕೃತಿಕ ಹಿನ್ನೆಲೆಯನ್ನು ನೀವು ಗಮನಿಸಬೇಕು. ಬರೀ ಪಠ್ಯದ ಪಾತ್ರದ ಅಷ್ಟೇ ಅಲ್ಲ, ಈ ಕುವೆಂಪು ಅವರಿಗಿದ್ದಂತಹ ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ ಹಿನ್ನೆಲೆಯನ್ನು ಬಸವಪ್ಪ ನಾಯಕನಂತಹವನ್ನ ನಾಲ್ಕು ಪ್ರತ್ಯಕ್ಷ ಕಟ್ಟುವಾಗ ಶೇಕ್ಸ್ಪಿಯರ್ಗೆ ಇದ್ದಂತಹ ಆ ಕಾಲದ ಆ ರಾಜಕೀಯವಾದಂತಹ ಒಂದು ಸಂಘರ್ಷಗಳೇನು ಅನ್ನೋದನ್ನ ಅದರಲ್ಲಿ ಏನಾದ್ರು ಸಾಮ್ಯತೆ ಕಾಣುತ್ತಾ ಅದನ್ನು ನೀವು ಗೊತ್ತಾಗ. ಸೊ ಇಲ್ಲಿ ನಾವು ಇನ್ನೊಂದು ಥಿಯರಿಯನ್ನು ನಿಮಗೆ ಹೇಳ್ತಾ ಇದ್ದೀವಿ. ಏನದು ಅಂತಂದ್ರೆ, ಒಂದು ಅಂತರ್ಶಿಸ್ತೀಯ, ಅಂತರ್ಪಠೀಯ, ಬಹುಶಿಸ್ತೀಯ ಅಧ್ಯಯನಗಳನ್ನು ಮಾಡುವ ಸಂದರ್ಭದಲ್ಲಿ ನಿಮ್ಮ ವಸ್ತುವಿಗೆ, ಆರಿಸಿಕೊಂಡ ವಸ್ತುವಿಗೆ ಹೀಗೆ ಬಹುಶಿಸ್ತೀಯವಾದ ಅವಕಾಶಗಳು ದೊರಕದೆ ಅದನ್ನು ಬಳಸಿಕೊಳ್ಳಿ. ಅಂತರ್ಪಠೀಯ ಅಥವಾ ಅಂತರ್ಶಿಸ್ತೀಯ ಸಮಾಜಶಾಸ್ತ್ರ ಮತ್ತು ಸಾಹಿತ್ಯ, ಮನೋವಿಜ್ಞಾನ ಮತ್ತು ಸಾಹಿತ್ಯ ಆಯ್ತಾ, ಅಥವಾ ಆ ಸಮಾಜ ಆರ್ಥಿಕ ಪರಿಚಲನೆ ಮತ್ತು ಸಾಹಿತ್ಯದಲ್ಲಿ ಅದು ಪ್ರಯುಕ್ತವಾಗಿ ಬಂದಿದೆ. ಹೀಗೆ ನೀವು ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ವಸ್ತು ಅದು ಯಾವುದಕ್ಕೆ ಸಂಬಂಧಪಟ್ಟೆ, ಅದು ಶುದ್ಧ ಸಾಹಿತ್ಯಕ್ಕೆ ಮಾತ್ರವಲ್ಲದೆ ಅದರ ಭಾಷಿಕ ಚಿಂತನೆ ಕಡೆಗೆ ಹೋಗಿ, ಅದರಲ್ಲಿರುವಂತಹ ಸಂಕೇತ, ಅದರಲ್ಲಿರುವ ಪ್ರತಿಮೆ, ಅದರ ಕಥೆಗಳ ಇತ್ಯಾದಿಗಳಿಗೆ ಹೋಗಿ. ಸಣ್ಣ ಎಕ್ಸಾಂಪಲ್ ಅನ್ನು ತಗೊಳ್ಳೋಣ. ಇವಾಗ ಬರೀ ಲಿಟ್ರೇಚರ್ನೇ ತಗೊಂಡು, ಕಥೆಯನ್ನೇ ತಗೊಂಡು, ಇದನ್ನೇ ತಗೊಂಡು ಅಧ್ಯಯನ ಮಾಡ್ತಿರೋದಿಲ್ಲ ಅಲ್ವಾ? ಸುಮ್ಮನೆ ಒಂದು ಮಾಸ್ತಿಯವರ ಒಂದು ಪುಟ್ಟ ಕಥೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ಆಲ್ಮೋಸ್ಟ್ ಎಲ್ಲ ಓದಿದ್ವಿ. ಜೋಗಿಯವರ ಆಂಜನೇಯಪ್ಪನ ಕೊಡಿಗೆ ಅಲ್ಲನಪ್ಪ, ಎಲ್ಲರಿಗೂ ಗೊತ್ತಿದೆ. ಯಾವ ಕಾಲದಲ್ಲಿ ಹೋಗ್ತಿರೋದು? ಇದೇ ಮೊದಲ ಕಥೆ ಅಂತ ಹೇಳ್ತೀವಿ ನಾವು ಮಾಸ್ತಿಯವರು. ಜೋಗಿಯರ ಆಂಜನೇಯಪ್ಪನ ಕಥೆ 1915 ಆ ಸುಮಾರಿನಲ್ಲಿ ಬಂದಿದೆ. ನೀವು ಇದುವರೆಗೂ ಓದಿದ ಜೋಗಿಯರ ಆಂಜನೇಯಪ್ಪನ ಕಥೆಯೊಳಗೆ ಆ ಕಥೆ ತುಂಬಾ ಸರಳ. 5ನೇ ಕ್ಲಾಸ್, 6ನೇ ಕ್ಲಾಸ್, 8ನೇ ಕ್ಲಾಸ್ ಮಕ್ಕಳು ನೋಡಿರ್ತಾರೆ. ಅದನ್ನೇ ಮತ್ತೆ ನಾವು 8ನೇ ಮಕ್ಕಳಿಗೆ ಕೊಡ್ತೀವಿ. ಅವರು ಜೋಗಿಯರ ಆಂಜನೇಯಪ್ಪ ಹೆಂಗ್ ಸಿಕ್ಕಾಕಂಡ ಅಂತ ಹೇಳಿ ಅಷ್ಟೇ ಓದ್ತಾರೆ. ನಾನು ನಿಮಗೆ ಕೇಳ್ತಾ ಇದ್ದೀನಿ, 1915ರ ಕಾಲ ಇನ್ನು ವಸಾಹತುಶಾಹಿ ಆಡಳಿತದ ಕಾಲ. ಸ್ಥಳೀಯವಾದಂತಹ ನ್ಯಾಯದಾನ ಪದ್ಧತಿಗಳು ಪ್ರವಿಶ್ಯಾಗಿ ಕೇಳಿಸ್ಕೊತಾ ಇದ್ದೀವಿ. ಸ್ಥಳೀಯವಾದ ನ್ಯಾಯದಾನ ಪದ್ಧತಿಗಳು ನಿಧಾನವಾಗಿ ತಮ್ಮ ಒಂದು ಪ್ರಭಾವ ಪರಿಣಾಮಗಳನ್ನು ಕಳ್ಕೊಳ್ತಾ, ಕೋರ್ಟ್ಗಳು, ಕಚೇರಿಗಳು ಇಂತಹ ಒಂದು ವಸಾಹತು ಪ್ರಣೀತವಾದ ನ್ಯಾಯದಾನ ಪದ್ಧತಿಗಳು ಭಾರತದಲ್ಲಿ ತಲೆ ಎತ್ತುತ್ತಿದ್ದ ಕಾಲ. ಅದಕ್ಕಿಂತ ಮುಂಚಿತವಾದ ನಮ್ಮ ಸಂಸ್ಕೃತಿಯಲ್ಲಿ ಸಾಕ್ಷಿ ಆಧಾರಗಳನ್ನು ಕೊಡ್ತಾ ಇದ್ದದ್ದು, ನನ್ನ ಮಾತಿಗೆ ಸೂರ್ಯನೇ ಸಾಕ್ಷಿ, ನನ್ನ ಮಾತಿಗೆ ಚಂದ್ರನೇ ಸಾಕ್ಷಿ, ನಾನು ಮಾತು ತಪ್ಪು ನಮ್ಮ ತಾಯಿ ಹಣೆ ಇತ್ಯಾದಿ ಹೇಳ್ತಿದ್ರು ಅಂತ. ಅದೇ ಯಾವುದನ್ನು ಭಾರತೀಯ ಸಂಸ್ಕೃತಿಯೊಂದು ನಮ್ಮ ನೈತಿಕ ನಡಾವಳಿಕೆಗೆ ಬದ್ಧವಾಗಿರುವಂತದ್ದಕ್ಕೆ ನಾವು ಈ ಪ್ರಕೃತಿಯನ್ನ, ನಮ್ಮ ಅತ್ಯಂತ ಆಪ್ತ ವಲಯವನ್ನೇ ಒಂದು ಸಾಕ್ಷಿಯಾಗಿ ಇಟ್ಕೊಂಡು ಮಾತಾಡ್ತಿದ್ವು. ಅಂತಹ ಒಂದು ನಿಮ್ಗೆ ಗೊತ್ತಿರ್ಬೋದು, ಹಿಂದೆ ನೀವು ತಪ್ಪು ಮಾಡಿಲ್ಲ ಅನ್ನೋದಕ್ಕೆ ಕುಂಭದ
ಈಗ ಆತ್ಮಸಾಕ್ಷಿ ನಾನು ಕದ್ದಿಲ್ಲ ಅಂತ ಹೇಳಿ ಅವನೊಬ್ಬ ನಾನು ಖಂಡಿತ ಕದ್ದಿಲ್ಲ ಅಂತ ಅಂಜನಪ್ಪ ಹೇಳಿದ್ರೆ ಈ ಸಂಸ್ಕೃತಿ ಅಂಜನಪ್ಪನ ಹಿಂದಿನ ನಡಾವಳಿ. ಅವನು ಹೇಗೆ ಬದುಕಿದ್ದಾನೆ, ಅವನು ಕದಿಯುವಂತ ಮನುಷ್ಯನ ಇತ್ಯಾದಿ ನೋಡಿ ಅವನು ಕದ್ದಿಲ್ಲ ಬಿಡ್ರಿ ಅಂತ ಹೇಳಿ ಅವನ ಕಡೆ ಪರವಾಗಿ ಕೊಡ್ತಿತ್ತು ಏನೋ. ಆದ್ರೆ ಹೊಸದಾಗಿ ತಲೆ ಎತ್ತಿದ ವಸಾಹತುಶಾಹಿಯ ನ್ಯಾಯದಾನ ಪದ್ಧತಿ ಕೇಳುವುದು ನಿನ್ನ ಆತ್ಮಸಾಕ್ಷಿಯನ್ನು ಅಲ್ಲ, ನಿನ್ನ ಹಿನ್ನೆಲೆಯನ್ನು ಅಲ್ಲ, ನಿನ್ನ ಸಾಂಸ್ಕೃತಿಕ ನಿನ್ನ ಬದುಕಿನಲ್ಲಿ ನಿನ್ನ ನೈತಿಕತೆಯನ್ನು ಅಲ್ಲ, ಅದು ಕೇಳುವುದು ಸಾಕ್ಷಿ ಮತ್ತು ಆಧಾರ. ಅಂಜನಪ್ಪನ ಜೋಡಿಗೆ ಒಳ್ಳೆ ಕೋಳಿ ಇತ್ತು, ಅದು ನಾವು ತಗೊಳ್ಳೋಗ್ತಾ ಇದ್ದು ನೋಡಿದ, ಯಾರೋ ಒಬ್ಬ ನೋಡಿದ್ದಾನೆ, ಸಾಕ್ಷಿ ಸಿಕ್ತು, ಪುರಾವೆ ಸಿಕ್ತು, ಅವನನ್ನ ರೆಡ್ ಹ್ಯಾಂಡ್ ಆಗಿ ಕೇಳಿದ. ಅವನ ಪರವಾಗಿ ಅವನು ಸತ್ಯ ಹೇಳಕ್ಕಾಗಲಿಲ್ಲ. ಯಾಕೆ ಹೇಳಿ? ಅವನು ಕದ್ದಿಲ್ಲ, ಆದ್ರೆ ಅವನ ಜೋಡಿಗೆ ಕೋಳಿ ಇರೋದು ನಿಜ. ಆ ಹೆಣ್ಣು ಮಕ್ಕಳಿಗೆ ಅಂಜನಪ್ಪನ ಬಗ್ಗೆ ಯಾವ ಭಾವನೆ ಇತ್ತೋ ಕೊಟ್ಲಲ್ವಾ? ಕಥೆಗಾರರು ಹೇಳ್ತಾರೆ, ನಮಗೂ ಗೊತ್ತಿಲ್ಲ, ತನ್ನ ಹೋಗು ಜೋಗಪ್ಪ ಅಂತ ಅವ್ರು ಕೊಟ್ರು. ಆ ಹೆಣ್ಣು ಮಗಳ ಹೆಸರೇ ಆಕೆ ಕೊಟ್ಟಿದ್ದು, ನಾನು ಕತ್ತಿಲ್ಲ ಅಂತ ಹೇಳಿ ಅವನು ತಪ್ಪಿಸ್ಕೊಂಡು ಎಲ್ಲ ಪ್ರಸಂಗವನ್ನು ಆ ಹೆಣ್ಣು ಮಗಳಿಗೆ ಹಾಕ್ಬೋದಿತ್ತಲ್ವಾ? ಹಾಕಿದ್ನ ಕಾರಣ ಏನು? ಒಂದು ಧರ್ಮ ಸಂಕಟ. ದಾನ ಮಾಡಿ ತಗೊಂಡು ಅವ್ರು ಯಾವುದನ್ನು ನೀನು ನಿರೀಕ್ಷಿಸಿಲ್ಲ. ಇವನು ಯಾವ ಕಾರಣಕ್ಕೂ ಅವಳ ಬಗೆಗೆ ಬೇರೆಯ ಭಾವನೆ ಹೊಂದಿಲ್ಲ. ಒಬ್ಬ ಹೆಣ್ಣು ಮಗಳು ಕೋಳಿಯನ್ನ ಕೊಟ್ಟಿದ್ದಾಳೆ. ಒಂದೇ ಕ್ಷಣದಲ್ಲಿ ಅಂಜನಪ್ಪ ಅವಳ ಹೆಸರನ್ನು ಹೇಳಿ ಅವಳೇ ಕೊಟ್ಟು ನಾನು ಕದ್ದಿಲ್ಲ ಅಂದಿದ್ರೆ ಅವನು ಮುಕ್ತನಾಗ್ತಿದ್ದ. ಅದನ್ನು ಹೇಳಲ್ಲ. ಈಗ ಹೇಳಿ, ಈ ಒಂದು ಕಥೆಯನ್ನು ಬರೆದಿದ್ದು ಬರೀ ಜೋಗಿ ಅಂಜನಪ್ಪ ಹೆಂಗ್ ಸಿಕ್ಕಾಕೊಂಡ ಅಂತ ಹೇಳಕ್ಕ ಮಸ್ತಿ ಬರೆದಿರೋದು. ಏನ್ ಹೇಳ್ತಾರೆ ಜೋಗಿ, ಯಾವುದಕ್ಕೆ ಪ್ರತಿಕ್ರಿಯೆಯಾಗಿ ರೂಪುಗೊಂಡಿದೆ ಈ ಕತೆ? ಆಧುನೀಕರಣಗೊಳ್ಳುತ್ತಿರುವ ನ್ಯಾಯದಾನ ಪದ್ಧತಿಯಲ್ಲಿರುವ ಅಮಾನುಷತೆ ಅಥವಾ ಮನುಷ್ಯ ಅವನ ಸಂಸ್ಕೃತಿ ಅವನ ನಡಾವಳಿಕೆಗಳನ್ನ ಸಾಕ್ಷಿ ಆಧಾರ ಇದೆ ಇದ್ರೆ ಗೊಪ್ಪಲ್ಲ. ಇಡೀ ಯಾವುದನ್ನ ಅದು ವಿಡಂಬಿಸ್ತಾ ಇದೆ. ಜೋಗಿ ಅಂಜನಪ್ಪನ ಕಥೆ ಯಾವುದೇ ವಿಡಂಬಿಸಿದೆ? ವಸಾಹತುಶಾಹಿ ಪ್ರಣೀತವಾದ ಆಧುನಿಕತೆಯನ್ನ ಮುಖಾಮುಖಿಯಾಗಿ ವಿಡಂಬಿಸ್ತಾ ಇದೆ. ನೀವು ಜೋಗಿ ಅಂಜನಪ್ಪನ ಕಥೆನ ಹೀಗೆ ನೀವು ನೋಡಿಲ್ಲ ಅಂದ್ರೆ ಯಾವುದಕ್ಕೆ ಯಾವ ಕಥೆ ಯಾಕೆ ಕುತ್ಕೊಂಡು ಅಂತ ನೀವು ಸಾಹಿತ್ಯದ ಒಳಗೆ ಹುಡುಕಲಿಲ್ಲ ಅಂದ್ರೆ ಏನಿಲ್ಲ. ಈಗ ಇನ್ನೊಂದು ಪ್ರಶ್ನೆ ಇದೆ. 70ರ ದಶಕದಲ್ಲಿ ಒಂದು ಹಾಡು ಬರುತ್ತೆ. ನಮ್ಮ ನೇತ್ರಾರ್ತಿ ಇಂಥದ್ದನ್ನು ಮಹಿಳಾ ಚಿಂತನೆ ಮೇಲೆ ಬಹಳ ಚೆನ್ನಾಗಿ ಹೇಳಿಕೊಂಡಿರ್ತಾರೆ. ನಮ್ಗೆ ಗೊತ್ತು. ದೇವರು ನೀವು ದಾಸಿಯು ನಾನು ತನು ಮನ ನಿಮ್ಮದೇ ಇನ್ನೇ. ಬೆಳ್ಳಿ ಮೋಡ ಚಿತ್ರದ ಪುಟಾಣ ಕಂಡಲವರ ಸಿನಿಮಾದ ಒಂದು ಹಾಡು. ಏನದು? ದೇವರು ನೀವು ದಾಸಿಯು ನಾನು ತನು ಮನ ನಿಮ್ಮದೇ ಇನ್ನೇ. ಬೇರೆಯವರೊಂದು ಪದ್ಯ ದಾಸೋಣ. ಆತ ಕೊಟ್ಟ ವಸ್ತು ಒಡವೆ ನನಗೆ ಅವರಿಗೆ ಗೊತ್ತು, ತೋಳುಗಳಿಗೆ ತೋಳ ಬಂದಿ ಎಣ್ಣೆ ತುಂಬ ಮುತ್ತು, ಹೊಟ್ಟೆಗಿತ್ತ ಜೀವ ಕಲ್ವ ಬೇಕು ಹೆಚ್ಚಿಗೆ ನಾನು ಬಡವಿ ಆದವರ. ಈ ಪದ್ಯ ಇನ್ನೊಂದು ಪದ್ಯ. ನಾನು ಖಡ್ಕಿ ಮುಗಿ ಮಸಾಲೆ ಹಾಕೊಂಡು ಕಚ್ಕೊಳ್ತೀನಿ. ಇತ್ತೀಚೆಗೆ ಬಂದಿರುವ ಹಿಂದಿ ಸಿನಿಮಾದ ಹಾಡು ಅದು. ಈಗ ನಾನು ನಿಮ್ಮನ್ನ ಕೇಳ್ತೀನಿ, 3 ಭಿನ್ನ ಕಾಲಘಟ್ಟದ ಸ್ತ್ರೀಯರಿಗೆ ಸಂಬಂಧಪಟ್ಟ 3 ಪದ್ಯದ ತುಣುಕುಗಳನ್ನ ಹೇಳ್ತೀನಿ. ಈಗ ನೀವೆಲ್ಲರೂ ವುಮೆನ್ ರೆಪ್ರೆಸೆಂಟೇಷನ್ ಅನ್ನೋ ಪರಿಕಲ್ಪನೆಯಿಂದ ಈ 3 ಸೇರಿಸಿ ಅವು ಬೇರೆ ಬೇರೆ ಕಾಲದವು ಹೇಗಾಗಿವೆ, ಬೇರೆ ಬೇರೆ ದೃಷ್ಟಿಕೋನ ಇದೆಯಾ, ಬದಲಾದ ಕಾಲದಲ್ಲಿದ್ರು ಒಂದೇ ಅಂತ ನಮಗೆ ಹೇಳಬೇಕು. ಎಸ್, ಮೊದಲನೇದು ಯಾರು ಮಾತಾಡ್ತಾ ಇದ್ದೀವಿ ಅಲ್ಲಿ? ದೇವರು ನೀವು ದಾಸಿಯು ನಾನು ಅನ್ನೋದ್ರಲ್ಲಿ ಮಾತಾಡ್ತಾ ಇರೋದು ಯಾರು? ಹೆಣ್ಣು. ಎಸ್, ಏನಂತ ಹೇಳ್ತಾ ಇದೆ? ಯಾರನ್ನ ದೇವರು ಅಂತ ಹೇಳ್ತಿದೆ? ತನ್ನ ಪ್ರಿಯತಮನನ್ನು ಗಂಡನನ್ನು ಸಂತು ಅಲ್ವಾ? ತನ್ನನ್ನ ಎಲ್ಲಿ ನಿಲ್ಲಿಸ್ಕೊಳ್ತಾ ಇದೆ?
ಅಲ್ವಾ? ಯಾವ ಒಂದು ಸ್ತ್ರೀವಾದಿ ಚಿಂತನೆಯಲ್ಲಿ ಇದನ್ನು ವಿವರಿಸ್ತೀರಿ ನೀವು? ಹೇಗೆ ವಿವರಿಸ್ತೀರಿ? ಇದು ಎಂಥ ಸಮಾಜದ ಒಂದು ಪ್ರಾಡಕ್ಟ್ ಅಂತ ಹೇಳ್ತೀರಿ ಅಲ್ವಾ? ಇನ್ನೊಂದು ಹೇಳಿದ್ನಲ್ಲ, ನಾನು ಬಡಗಿ ಆತ ಬಡವ ಒಲವೇ ನಮ್ಮ ಬದುಕು ಅಂತ ಹೇಳ್ತಾ, ಹೊಟ್ಟೆಗಿದ್ದ ಜೀವಪದವ ತೋಳಿಗೆ ತೋಳ ಬಂದಿ ಕೆನೆ ತುಂಬ ಮುತ್ತು ಅಂತ ಹೇಳಿದ್ರು. ಯಾರು ಮಾತಾಡ್ತಿದ್ದಾರೆ? ಹೆಣ್ಣು ಮಾತಾಡ್ತಿದ್ದಾಳಲ್ವಾ? ಏನ್ ಮಾತಾಡ್ತಿದ್ದಾಳೆ? ಯಾರು ತನ್ನ ಸರ್ವಸ್ವ ಅಂತ ಹೇಳ್ಕೊತಾ ಇದ್ದಾಳೆ? ಅದಕ್ಕೂ ಏನ್ ಸಂಬಂಧ, ವ್ಯತ್ಯಾಸ? ಪ್ರಶ್ನೆ. ನಾನು ಕಟ್ಟಿ ಹುಡುಗಿ ಕೊಡಿ, ನಾನು ಚೆನ್ನಾಗಿ ಮಸಾಲ ಹಾಕೊಂಡು ಕಚ್ಕೊಂಡು ಎಂಜಾಯ್ ಮಾಡುವಂತ ಇವತ್ತಿನ ಕಾಲದ ಐಟಮ್ ಸಾಂಗಿನ ಹುಡುಗಿಯೊಬ್ಬರು ಹೇಳ್ತಾರೆ. 2020 1965 ಬೇಂದ್ರೆಯವರ ಕಾಲಘಟ್ಟವನ್ನು ತಗೊಂಡಾಗ ಅದಕ್ಕಿಂತ ಹಿಂದೆ ಮುಂದೆ. ಈಗ ಈ 3 ಭಿನ್ನವಾದಂತಹ ಕಾಲಘಟ್ಟದ 3 ಸಾಹಿತ್ಯಿಕ ರಚನೆಗಳನ್ನು ನೀವು ಗಮನಿಸಿ. ಸಾಹಿತ್ಯಿಕ ರಚನೆಗಳನ್ನು, ಒಂದು ಸಾಹಿತ್ಯದ ಒಳಗಡೆಗೆ ಒಂದು ರಚನೆ ಆಗ್ಬೇಕಾದ್ರೆ ಅದರ ಹಿಂದೆ ಒಂದು ಪರಿಕಲ್ಪನೆ ಇದ್ದೇ ಇದೆ. ಏನಾದ್ರೂ ವ್ಯತ್ಯಾಸ ಕಾಣ್ತಾ ಇದೆಯಾ? ಮೂರರಲ್ಲಿ ಯಾರಿಗೆ ಅರ್ಪಿತವಾಗಿದ್ದಾಳೆ? ಈಗ 3 ಪೀಸ್ ಬಟ್ಟೆ ಹಾಕೊಂಡು ಫುಲ್ ಫ್ಲೆಡ್ಜ್ ಅಲ್ಲಿ ಮಾಡೆಲ್ ಅಂತೀವಿ, ಫ್ರೀಡಮ್ ಎಂಜಾಯ್ ಮಾಡ್ತಾ ಇರುವಂತಹ ಕಾಲಘಟ್ಟದ ಹೆಣ್ಣು ಮಗು ಕೂಡ ನಾನು ಕಟ್ಟಿ ಮುಟ್ಟಿ ನನ್ನನ್ನ ಎಂಜಾಯ್ ಮಾಡು ಅಂತ ಹೇಳಿ ಕೊಡುವಾಗ ಯಾರು ಉಪಭೋಗದ ವಸ್ತುವಾಗಿ ಅವಳು ಆನಂದಿಸ್ತಿದ್ದಾಳೆ ಅಥವಾ ಒಪ್ಪಿಸ್ಕೊತಿದ್ದಾಳೆ? ಈ 60ರ ದಶಕಕ್ಕಿಂತ 2020ರ ದಶಕದವರೆಗೆ ಏನಾದರೂ ಹೆಣ್ಣಿನ ಬಗೆಗಿನ ಅವಳೊಂದು ಭೋಗದ ವಸ್ತು ಸಲ್ಲಬೇಕಾದದ್ದು ಪುರುಷನಿಗೆ ಅನ್ನುವ, ಅಥವಾ ನಮ್ಮ ಭುವ ಹೇಳುವ ಸೆಕೆಂಡ್ ಸೆಟ್ಸ್ ನ ಕಲ್ಪನೆ ಅವನಿಗಾಗಿ ಹುಟ್ಟಿಗಳನ್ನು ಏನಾದರೂ ಬದಲಾವಣೆ ಆಗಿದೆ ಮಕ್ಕಳೇ? ಇದು ಮಾಡರ್ನ್ ಸಾಂಗ್ ಅಂತ ಎಂಜಾಯ್ ಮಾಡ್ತೀವಿ, ಅದು ದೇವರು ನಾನು ನೀನು ದಾಸ್ಯ ನಾನು ಅನ್ನೋದು ಪೊಲೈಟ್ ಆಗಿ ಅದೇ ಸಬ್ಮಿಷನ್ ಇದೆ. ಇನ್ನೊಂದು ಕಡೆ ಸ್ನೇಹಪೂರ್ವಕವಾದ ಸಬ್ಮಿಷನ್ ಇದೆ, ಇನ್ನೊಂದು ಕಡೆ ಅದೇ ಸಬ್ಮಿಷನ್ ಅಷ್ಟೇ. ಇನ್ನೊಂದು ವಿಚಾರ, ಹೇಗೆ ನೀವು ಭಿನ್ನ ಭಿನ್ನವಾದ ವಿಚಾರಗಳನ್ನು ನಿಮ್ಮ ವೈಧಾನಿಕತೆಯಲ್ಲಿ ಕಟ್ಟಬೇಕು. ಒಂದಷ್ಟು ಕನಕಾಂಬರ ಇದೆ, ಒಂದಷ್ಟು ಪಚ್ಚೆತನೆ ಇದೆ, ಒಂದಷ್ಟು ಗುಲಾಬಿ ಇದೆ, ಅಥವಾ ಒಂದಷ್ಟು ಕಾಕಡ ಇನ್ಯಾವುದೋ ಒಂದು ಗುಂಡುಮಲ್ಲಿಗೆ ಇದೆ. ಎಲ್ಲ ಸೇಮ್ ರಾಶಿ, ನಿಮ್ಮೆಲ್ಲರಿಗೂ ಸೇಮ್ ದಾರಗಳನ್ನೇ ಕೊಟ್ಟಿದ್ದೀನಿ, ಅದೇ ಕಿತ್ತೋಗೋದು ಪುಸ್ತಕ ಚೆನ್ನಾಗಿದೆ. ಪ್ರತಿಯೊಬ್ಬರೂ ಕೂಡ ಒಂದು ಮಲ್ಲಿಗೆಯ ಮಾಲೆಯನ್ನು ಒಂದು ಹಾರ ಕಟ್ಟಿ ಅಂತ ಹೇಳ್ತಾರೆ. ಎಲ್ಲರದ್ದು ಸೇಮ್, ಎಲ್ಲರೂ ಕಟ್ತೀವಿ, ಒಂದೇ ತರ ಇರುತ್ತಾ? ನೀವು 4 ಬೆಲೆ ಕನಕಾಂಬರ ಹಾಕಿ ಆಮೇಲೆ 5ನೇದು 6ನೇದು ಅಂತ ಹಾಕ್ಬೋದು. ಮಗುಳ ಬಗ್ಗೆ ಮಧ್ಯದಲ್ಲಿ ಒಂದೊಂದು ಪಸಿಟನ್ ಹಾಕ್ಬೋದು, ಇನ್ಯಾರು ಇನ್ನೇನೋ ಮಾಡ್ಬೋದು. ಒಬ್ಬರದ್ದು ಗುತ್ತಾಗಿ ಚೆನ್ನಾಗಿ. ಕಾರಣ ಏನು? ಆರಿಸಿಕೊಂಡ ವಸ್ತುವಿನ ವ್ಯತ್ಯಾಸ ಇದೆ ಇರ್ಬೋದು, ಅದನ್ನು ಪೋಲಿಸುತ್ತಿರುವ ಅಥವಾ ಕಟ್ಟುತ್ತಿರುವ ಸೂತ್ರ ಅಥವಾ ತಾತ್ವಿಕತೆಯಲ್ಲೂ ವ್ಯತ್ಯಾಸ ಇಲ್ಲೇ ಇರ್ಬೋದು. ಸೂತ್ರ ಅಂತ ಹೇಳ್ತಾರೆ. ಕನಕಾಂಬರನ ಹಣ್ಣಿಗೆ ಇಟ್ಟು ಎಲ್ಲಾದ್ರೂ ಇಟ್ಟರೆ ಅದು ಮಾಲೆ ಆಗುತ್ತಾ? ಫಸ್ಟ್ ಚಾಪ್ಟರ್ ಒಂದರ ಬರೆಯೋದು, ಸೆಕೆಂಡ್ ಚಾಪ್ಟರ್ ಇನ್ನೊಂದರ ಬರೆಯೋದು, ಥರ್ಡ್ ಚಾಪ್ಟರ್ ಇನ್ನೊಂದರ, ಫೋರ್ತ್ ಚಾಪ್ಟರ್ ಇನ್ನೊಂದರ, ಅವುಗಳ ಮಧ್ಯದಲ್ಲಿ ಧಾರಣೆ ಇರಲ್ಲ. ಒಂದು ಚಾಪ್ಟರ್ನಿಂದ ಇನ್ನೊಂದು ಚಾಪ್ಟರ್ಗೆ ಹೋಗ್ತಾ ಒಂದು ವಿಚಾರ ಹೋಗ್ತಾ ಕೊನೆಗೆ ಸಮಾರೋಪಕ್ಕೆ ಬರುವಾಗ ಅದೊಂದು ಸುಂದರ ಮಾಲೆಯಾಗಿರ್ಬೇಕಾಗುತ್ತೆ. ಹೇಗೆ ಕಟ್ತೀಯಾ, ಹೇಗೆ ಮಾಲೆ ಮಾಡ್ತೀಯಾ, ಯಾವ ಅರೇಂಜ್ಮೆಂಟ್ ಅನ್ನು ಮಾಡ್ಕೋತೀಯಾ, ಏನು ನಿನ್ನ ಪರಿಕಲ್ಪನೆಯಲ್ಲಿ ಆ ಬಣ್ಣಗಳ ರಚನೆ ಹೇಗೆ ಕೂಡಿಸ್ತೀಯಾ, ದಟ್ ಈಸ್ ಟೋಟಲಿ ವೈಯಕ್ತಿಕ. ಇಬ್ಬರಿಗೂ ನಾವೊಬ್ಬರೇ ಮಾರ್ಗದರ್ಶಕರಿರ್ಬೋದು, ಒಂದೇ ಟಾಪಿಕ್ ಬಗ್ಗೆ ಅವರು ಚೆನ್ನಾಗಿ ಹೇಳ್ಕೊಡ್ಬೋದು, ನೀನು ಬರ್ತದೆ ಬೇರೆ ಬರೋದು ಬೇರೆ. ಸೊ ಮೆಥಡಾಲಜಿ ಇಸ್ ಜಸ್ಟ್ ನಿಮಗೆ ಆಕಾರಗಳು ಕೊಡ್ತೀವಿ, ಸೂತ್ರ ಕೊಡ್ತೀವಿ. ಹೇಳ್ತಾರೆ ನೀವು ಬಾಲ್ಯ ಪುಸ್ತಕ ಮಹಿಳಾ ಚಿಂತನೆ ಮಾಡಬೇಕು, ಮಹಿಳಾ ಚಿಂತನೆ ಓದ್ಕೊಂಡು ಅಂತ ಹೇಳಿರ್ತಾರೆ. ಜನಪದದ ಬಗ್ಗೆ ಓದ್ಕೊ ಅಂತ ಹೇಳಿರ್ತಾರೆ, ದಲಿತ ಚಿಂತನೆ ಬಗ್ಗೆ ಓದ್ಕೊಳ್ಳಿ ಅಂತ ಹೇಳಿರ್ತಾರೆ, ದಲಿತ ಚಳುವಳಿ ಬಗ್ಗೆ ಓದ್ಕೊಳ್ಳಿ ಅಂತ ಹೇಳಿರ್ತಾರೆ, ಚಳುವಳಿಯ ಹಾಡುಗಳು ಹೆಂಗ್ ಉಟ್ಕೊಂಡು ಹೇಳಿರ್ತಾರೆ ಅಲ್ವಾ. ನವೋದಯ ಕಾಲದ್ದು ಹೇಗಿರುತ್ತೆ
ಅವುಗಳ ಲಕ್ಷಣಗಳೆಲ್ಲ ಹೇಳಿರ್ತಾರೆ. ಆದರೂ ಪ್ರತಿಯೊಬ್ಬ ಸಂಶೋಧಕನ ದೃಷ್ಟಿ ಎಷ್ಟೇ ಯಾವುದೇ ತಾತ್ವಿಕತೆಯನ್ನ ಚಿಂತನೆಯನ್ನ ತಗೊಂಡಾಗ್ಲೂ ಅದನ್ನ ನಿನ್ನ ವಸ್ತುವಿಗೆ ನಿನ್ನ ಅನುಭವದ ಹಿನ್ನೆಲೆಯಲ್ಲಿ ನೀನು ವಿಶ್ಲೇಷಣೆ ಮಾಡಬೇಕು. ಸೊ ರಿಸರ್ಚ್ ಅನ್ನುವಂಥದ್ದು ಒಂದು ಕಡೆ ನಿಜವಾಗಿಯೂ ಕೂಡ ಅದು ಎಲ್ಲ ಬಗೆಯ ಆಕಾರಗಳನ್ನು ಇಟ್ಕೊಂಡು ವಿಶ್ಲೇಷಣೆ ಮಾಡುವಾಗ ಕೂಡ ಅಲ್ಲಿ ಒಂದು ಸೃಜನಶೀಲವಾದ ಆಲೋಚನಾ ಶಕ್ತಿ ನಿಮ್ಮದೇ ಇರುತ್ತೆ. ಯಾವ ಸಿದ್ಧಾಂತನಾದ್ರೂ ತಗೊಳ್ಳಿ, ಸಿದ್ಧಾಂತಕ್ಕೆ ಬದ್ಧವಾದ್ರೆ ನೀವೇನ್ ಮಾಡ್ತೀರಿ, ಮೊದಲೇ ಇದ್ರೆ ಕೆಲವು ಹುಡುಗರು ತಗೊಂಡೆ, ಮೇಡಮ್ ನಾನು ಆದಿಚುಂಚನ ಮೊದಲೇ ಒಬ್ಬ ವಿದ್ಯಾರ್ಥಿ, ಆದಿಚುಂಚನಿಗೆ ಮಠದ ಸ್ವಾಮಿಗಳ ಬಗ್ಗೆ ನಾನು ಬಂದ್ಬಿಡ್ತೀನಿ. ನಾನು ಹೇಳಿದೆ ಯಾಕ ಅಂದ್ರೆ ನನ್ನ ಪುಸ್ತಕ ಮಾಡ್ಕೊಡ್ತೀನಿ. ಸರಿ ಬರೀ ಅದು ಅವರ ಜೀವನ ಚರಿತ್ರೆನ ಬರೀ, ಅದು ಎಣ್ಣೆ ಮುಗಿದ್ಮೇಲೆ ಬರೀ ಪ್ರಕಟ ಆಗ್ತದೆ. ಅದನ್ನು ನೀವು ಸಬ್ಮಿಷನ್ ಮಾಡೋಕ್ಕಾಗಲ್ಲ, ಅದು ಜೀವನ ಚರಿತ್ರೆ ಆಗುತ್ತೆ. ಮಠದ ಕೊಡುಗೆ ಅಂತ ಮಾಡ್ಬಿಡ, ಕೊಡುಗೆ ಅಂತ ಆಲ್ರೆಡಿ ಹೇಳ್ತಿದ್ಯಾ ಅಂದ್ರೆ ನೀನು ಅದು ಕೊಡುಗೆ ಓದುವ ರಿಸರ್ಚ್ ಏನು ಮಾಡ್ತಾರೆ. ನೀವು ಆರಿಸ್ಕೊಳ್ಳುವ ವಿಷಯದಲ್ಲಿ ನೀವು ಆಲ್ರೆಡಿ ಒಂದು ಕನ್ನಡ ಹಾಕೊಂಡಿರ್ತೀವಿ ಅಂದ್ರೆ ಇದರಲ್ಲಿ ಇದು ಇದ್ದೇ ಇದೆ ಅಂತ ಹೇಳಿ, ಹೀಗೆ ಇದೆ ಅಂತ ಹೇಳಿ ಒಂದು ಸಿದ್ಧಾಂತದ ಚೌಕಟ್ಟು ಹಾಕೊಂಡು ಅದಕ್ಕೆ ಯಾವ್ಯಾವ್ದು ಬೇಕೋ ಉದಾಹರಣೆ ಕರೆಕ್ಟಾಗಿ ತಗೊಂಡಿರ್ತೀವಿ. ಇದು ಮೊದಲು ಸಿದ್ಧಾಂತ ಹಿಡ್ಕೊಂಡು ಅಥವಾ ಮೊದಲು ತಾತ್ವಿಕತೆ ಹಿಡ್ಕೊಂಡು ಆಮೇಲೆ ಅದಕ್ಕೆ ಬೇಕಾಗಿರೋ ವಸ್ತುಗಳನ್ನೆಲ್ಲ ಜೋಡಿಸುವ ಕ್ರಮ. ಇದು ಬ್ಯಾಡ್ ರಿಸರ್ಚ್ ಅಂತ. ಅದೇ ಸದ್ಯಕ್ಕೆ ನಮ್ಮ ಮಾಡ್ತಾ ಇರೋದಿದ್ದಾರೆ. ಒಂದು ತಾತ್ವಿಕತೆ ಇಟ್ಕೊಂಡು ಅದರ ತಾತ್ವಿಕತೆ ಇಟ್ಕೋಬಾರ್ದು ಮೇಡಮ್ ಅಂದ್ರೆ ಇಟ್ಕೋಬೇಕು. ತಾತ್ವಿಕತೆಗೆ ಗುಲಾಮರಲ್ಲ. ಸಿದ್ಧಾಂತ ಅಂದ್ರೆ ಗೊತ್ತಾ, ಆಲ್ರೆಡಿ ಒಬ್ರು ಹೇಳಾಗಿದೆ, ಅದನ್ನು ಅಲಾಡಿಸೋಕ್ಕಾಗಲ್ಲ. ಪ್ರಶ್ನಾತೀತ ಸಿದ್ಧಾಂತಗಳು, ಅದೇ ತಾತ್ವಿಕತೆಗಳು ಪ್ರಶ್ನಿಸಬಹುದು. ಸೈಯದನ್ನು ತಗೊಳ್ಳಿ, ಫೂಕೋಲನ್ನು ತಗೊಳ್ಳಿ, ಡೇಟಾದ ಚಿಂತನೆಗಳನ್ನು ತಗೊಳ್ಳಿ, ಅಥವಾ ಡಿ.ಆರ್. ನಾಗರಾಜ್ ಅವರ ಹೊಸ ಚಿಂತನೆಗಳನ್ನು ತಗೊಳ್ಳಿ, ಕಲ್ಗುಡಿಯವರ ಸಮಾಜ ಆ ಒಂದು ರಾಜಕೀಯವಾದಂತಹ ಧಾರ್ಮಿಕವಾದ ಚಿಂತನೆಯ ಕ್ರಮವನ್ನು ತಗೊಳ್ಳಿ, ಹೆಣ್ಣು ನೋಟವನ್ನು ಕುರಿತು ಮಾತಾಡಿ, ದಲಿತ ರೆಪ್ರೆಸೆಂಟೇಷನ್ ಕುರಿತು ಮಾತಾಡಿ, ಈಗಾಗಲೇ ಸಿದ್ಧವಾದ ತಾತ್ವಿಕವಾದ ಚಿಂತನೆಗಳು ಕನ್ನಡ ಸಾಹಿತ್ಯದ ವಲಯದಲ್ಲಿ ಬೇಕಾದಷ್ಟು ಬೆಳೆದಾಗಿದೆ. ಮಾರ್ಕ್ಸಿಸ್ಟ್ ಚಿಂತನೆ ಇದೆ, ಸ್ತ್ರೀವಾದಿ ಚಿಂತನೆ ಇದೆ, ಚಾರಿತ್ರಿಕ ಅಧ್ಯಯನದ ಮಾದರಿಗಳಿದೆ, ಜಾನಪದಿ ಅಧ್ಯಯನ ಮಾದರಿಗಳಿದೆ, ಸಮಾಜಶಾಸ್ತ್ರೀಯ ಅಧ್ಯಯನದ ಮಾದರಿಗಳು ಅಂತ ಇದೆ. ಹೀಗೆ ಹಲವು ಮಾದರಿಗಳಿವೆ. ನೀವು ಆ ಮಾದರಿಗಳನ್ನ ಇಟ್ಕೊಂಡು ಯಾವುದೋ ಒಂದು ಚಿಂತನೆಯನ್ನ ಇಟ್ಕೊಂಡು ಅಲ್ಲಿ ಹೆಂಗೆ ಹಂಗೆ ಇರಬೇಕು ಅಂತ ಹೇಳಿ ಹುಡ್ಕೊಂಡಿರೋದು, ನಿನಗೆ ಸಿಕ್ಕಿರುವ ಮಾಹಿತಿ ಭಿನ್ನವಾಗಿರ್ಬೋದಲ್ಲ ಅಲ್ವಾ? ಒಂದು ಸಣ್ಣ ಎಕ್ಸಾಂಪಲ್ ಅನ್ನು ಕೊಡ್ತೀನಿ. ಯಾಕೆಂದ್ರೆ ಒಂದು ಸಮುದಾಯದ ಅಧ್ಯಯನ ಮಾಡುವಾಗ ಆ ಸಮುದಾಯ ನಿರಂತರವಾಗಿ ಬೇರೆ ಸಮುದಾಯದಿಂದ ಶೋಷಣೆಗೆ ಒಳಗಾಗಿರುತ್ತೆ ಅನ್ನುವಂತಹದ ಒಂದು ವಿಚಾರಗಳು ಈಗಾಗಲೇ ಸಾಬೀತಾಗಿದೆ. ಯಾರೊಬ್ರು ಬರೆದಿರೋ ಒಂದು ಕಥೆಯನ್ನು ತಗೊಂಡಾಗ ಆ ಕಥೆಯನ್ನು ಓದ್ತಾ ಇರಬೇಕಾದ ಸಂದರ್ಭದಲ್ಲಿ ಅಲ್ಲಿ ಒಂದು ಪುಟ್ಟ ಮಗುವಿನ ಶೋಷಣೆ ಅದೇ ಸಮುದಾಯದ ಅವರದೇ ನೆಂಟರಿಂದ ಆಗ್ತಾ ಇರೋ ಒಂದು ಚಿತ್ರ ನೀವು ನೋಡ್ತೀರಾ. ಕ್ಲಿಯರ್ ಆಗ್ತಾ ಇದಲ್ಲ? ಇದುವರೆಗಿನ ತಾತ್ವಿಕ ಚಿಂತನೆಯ ಒಳಗಡೆಗೆ ರಾಜಕೀಯವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಬೇರೆ ಬೇರೆ ಕಾರಣಗಳಿಗಾಗಿ ಬಾಹ್ಯವಾದಂತಹ ಅನ್ಯವಾದಂತಹ ಸಮುದಾಯಗಳು, ಪ್ರಬಲ ಸಮುದಾಯಗಳು ಅಥವಾ ಮೇಲ್ವರ್ಗದ ಸಮುದಾಯಗಳು ಅಥವಾ ಇನ್ಯಾವುದೋ ಸಮುದಾಯಗಳು ಇದನ್ನು ತುಳಿದಿವೆ ಅನ್ನೋ ತರ ಬರುತ್ತೆ. ಅಥವಾ ಲಿಂಗೀಯವಾದದ್ದನ್ನು ತಗೊಂಡಾಗ ಪುರುಷನಿಂದ ಸ್ತ್ರೀ ಶೋಷಿತವಾಗಿದ್ದಾಳೆ ಅನ್ನುವುದು ಈಗಾಗಲೇ ಸಾಬೀತವಾಗಿದೆ, ಆಗ್ತಾ ಇದೆ. ನೀವು ಯಾವುದೋ ಒಂದು ಕಥೆ ತಗೊಂಡಿರ್ತೀರ, ಆ ಕಥೆ ಒಳಗಡೆ ಯಾವುದನ್ನ ಸಮುದಾಯ ಒಂದು ಹೆಣ್ಣಿನ ಮೇಲೆ ಆಗುತ್ತಿರುವ ದೊಡ್ಡ ಅಟ್ರಾಸಿಟಿ ಅಂತ ಹೇಳಿರುತ್ತೋ ಅದನ್ನ ಆ ಕಥೆಯಲ್ಲಿ ಆ ಹೆಣ್ಣು ಒಪ್ಪಿಕೊಂಡಿರೋ ತನ್ನ ಕಥೆ ಬಂದ್ರೆ ನೀವು ಶಾಕ್ ಆಗೋಗ್ಬಿಟ್ಟು ಅದು ಶೋಷಣೆ ಕರೀಬೇಕಾ ಇಲ್ಲ. ಅಲ್ಲಿ ಬರುವಂತ ತನ್ನ ಸಮುದಾಯದ ಕುಟುಂಬವನ್ನು ನೆಂಟರೆ ಕರ್ಕೊಂಡೋಗಿ ತಮ್ಮ ಮಗುವನ್ನ ಅನ್ಯಾಯವಾಗಿ ಶೋಷಣೆ ಮಾಡ್ತಿದ್ದಾಗ ಆ ಶೋಷಣೆಗೆ ಹೊಸ ಹೆಸರನ್ನ ಇಡಬೇಕಾಗುತ್ತೆ ಅವಾಗ. ಅಂತ ಕಥೆಗಳನ್ನು ಏನ್ ಮಾಡ್ತೀರಿ? ಇದೇನು ಅಂದ್ರೆ ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂದ್ರೆ ಸಿದ್ಧಾಂತಗಳನ್ನ ಇಟ್ಕೊಂಡು ಅಲ್ಲಿರೋ ಹಾಗೆ ಇರುತ್ತೆ ಅಂತ ಅನ್ಕೊಂಡು ಕಥೆಗಳನ್ನ ಅದ್ರ ಜೊತೆ ಹೇಳಕ್ಕಾಗಲ್ಲ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಶಿಕ್ಷಣ ಅಂತಕ್ಕಂಥದ್ದು ಕೆಲವು ವಿಷಯ
ಸಿಗ್ತಾ ಇರಲಿಲ್ಲ. ಆದ್ರೆ ಬಳ್ಳಾರಿಯಲ್ಲಿ ದೊರೆತಂತಹ ಕೆಲವು ಕಲೆಕ್ಟರ್ಗಳ ಬರುತ್ತಲ್ಲ ಕಡತಗಳಲ್ಲಿ ಒಂದು ಇನ್ಫಾರ್ಮೇಶನ್ ನಮಗೆ ಸಿಕ್ತು. ಅದರಲ್ಲಿ ಏನಂದ್ರೆ ರಾಜಮಂಡ್ರಿಯಲ್ಲಿ ಇದ್ದಂತಹ ಆ ಕಾಲದ ಎಲ್ಲಾ ಡಿಸ್ಟ್ರಿಕ್ಟಿನ ಶಾಲೆಗಳನ್ನ ಸರ್ವೆ ಮಾಡಿಸಿರ್ತಾರೆ ಬ್ರಿಟಿಷರ್ಸು. ಅಲ್ಲಿ ರಾಜಮಂಡ್ರಿಯ ಶಾಲೆಯ ಒಳಗಡೆ ವಿದ್ಯಾರ್ಥಿಗಳ ಲಿಸ್ಟ್ ಅನ್ನು ಮಾಡಿದ್ದಾರೆ. ಅದರೊಳಗೆ ಹೆಣ್ಣು ಮಕ್ಕಳ ಹೆಸರಿದೆ, ಅದರೊಳಗೆ ಕ್ಷೌರಿಕದವರ ಹೆಸರಿದೆ, ಅದರೊಳಗೆ ಲಿಂಗಾಯತ ಹುಡುಗರ ಹೆಸರಿದೆ, ಬ್ರಾಹ್ಮಣ ಹುಡುಗರ ಹೆಸರಿದೆ, ಹೀಗೆ ಬೇರೆ ಬೇರೆ ಜಾತಿ ಜನರ ಹೆಸರುಗಳು ಇರೋದನ್ನ ನೋಡ್ತೀವಿ. ಆಮೇಲೆ ಆಶ್ಚರ್ಯ ಆಗೋದು ಅಂದ್ರೆ ಹೆಣ್ಣು ಮಕ್ಕಳಿಗೂ ಆವಾಗ ಶಿಕ್ಷಣ ಸಿಗ್ತಿತ್ತ ಅಂತಂದಾಗ ಆ ಎಲ್ಲ ಹೆಣ್ಣು ಮಕ್ಕಳು ಯಾರು ಅಂತ ನೋಡಿದಾಗ ಅವರೆಲ್ಲ ದೇವದಾಸಿ ವಲಯಕ್ಕೆ ಸೇರಿದವರಾಗಿರ್ತಾರೆ, ಅವರೆಲ್ಲ ಕಲಾವಿದರಾಗಿರ್ತಾರೆ, ಸಾಹಿತ್ಯ ಓದು ಸಂಗೀತ ಇತ್ಯಾದಿಗಳು ಬಹಳ ಮುಖ್ಯ. ಅವರಿಗೆ ಯಾವ ತರದ ಟ್ರೈನಿಂಗ್ ಕೊಡ್ತಿದ್ರು. ಹಾಗೆ ಕ್ಷೌರಿಕನೊಬ್ಬನ ಹೆಸರು ಇದೆ ಮತ್ತು ಓದ್ತಿದ್ದಾರೆ. ಏನು ಓದ್ತಿದ್ದ? ದೊಡ್ಡ ಪ್ರಶ್ನೆ ಹೇಳ್ತಾರ ನಮಗೆ. ಡಾಕ್ಯುಮೆಂಟ್ ನಮ್ಗೆ ಏನ್ ಹೇಳ್ತಾ ಇದೆ ಅಂದಾಗ ನೋಡಿ, ಇವತ್ತು ಯಾವುದನ್ನ ಸರ್ಜರಿ ಅಂತ ನಾವು ಹೇಳ್ತೀವೋ ಸರ್ಜರಿ, ಅದರಲ್ಲಿ ಚಾಕು ಕತ್ತರಿಗಳನ್ನು ಬಳಸುವುದರ ನೈಪುಣ್ಯತೆ ಇರಬೇಕು. ಸಂಬಂಧಪಟ್ಟಂತಹ ಒಂದು ಸರ್ಜರಿಯನ್ನ ಕಲ್ತ್ಕೊಳ್ಳೋದಿಕ್ಕೆ, ಯಾವುದೇ ರೀತಿಯಲ್ಲಿ ದೇಹದ ಅನಾಟಮಿಯನ್ನು ಕಲ್ತ್ಕೊಳ್ಳೋದಿಕ್ಕೆ ದೇಹವನ್ನ ಹೆಣವನ್ನ ಅಥವಾ ಇತ್ಯಾದಿಗಳನ್ನ ಕೊಯ್ದು ಅದರಲ್ಲಿರುವ ಪಾರ್ಟ್ಸ್ ಆಫ್ ದ ಬಾಡಿಗಳನ್ನೆಲ್ಲ ಚೆನ್ನಾಗಿ ತಿಳ್ಕೊತಾ ಅವುಗಳನ್ನು ಮೂಳೆಯನ್ನು ಕೂಡಿಸುವುದು ಅಥವಾ ಮಜ್ಜೆಯನ್ನು ಕೂಡಿಸುವುದು ಅಥವಾ ಇನ್ನೇನು ಕೂಡಿಸುವುದು ಇತ್ಯಾದಿಗಳ ಬಗ್ಗೆ ಮತ್ತು ತುಂಬಾ ನೈಪುಣ್ಯತೆಯಿಂದ ಚಾಕುವನ್ನು ಚಲಾಯಿಸಿ ಹೊಲಿಗೆ ಹಾಕುವ ಇತ್ಯಾದಿಗಳು ಮಾಡುವಂತಹ ನೈಪುಣ್ಯತೆ. ಹಾಗಾದ್ರೆ ಮೆಡಿಸಿನ್ ಫೀಲ್ಡ್ ಅಲ್ಲಿ ಇದನ್ನ ಕಲಿತಾ ಇದ್ದವ್ರು ಯಾರು? ನಮ್ಮ ಪ್ರಕಾರ ಮೇಲ್ಜಾತಿಯವರು ಮಾತ್ರವೇ ಶಿಕ್ಷಣಕ್ಕೆ ಅರ್ಹರಾಗಿದ್ರು, ಅಗ್ರಹಾರಗಳೆಲ್ಲ ಕಲಿತಿದ್ರು ಅಂದರೆ ಬರೀ ಮೇಲ್ಜಾತಿಯವರು ಇದನ್ನು ಕಲ್ತಿರ್ಬೇಕಲ್ಲ ಅಂದ್ರೆ ಅಲ್ಲಿಲ್ಲ. ಅವ್ರ ವೇದಗಳು, ವ್ಯಾಕರಣ, ಮ್ಯಾಥಮೆಟಿಕ್ಸ್, ಖಗೋಳ ಇಂಥದ್ರಲ್ಲಿ ಕಾಣ್ತಾರೆ ನಮಗೆ ಬ್ರಾಹ್ಮಣರು ಮತ್ತೆ ಕೆಲವು ಲಿಂಗಾಯತರು. ಶಿಲ್ಪಶಾಸ್ತ್ರದ ಅಧ್ಯಯನದೊಳಗೆ ಆಚಾರ್ಯರ ಮಕ್ಕಳುಗಳೇ ಇದ್ದಾರೆ. ಎಷ್ಟು ಸಿಲೆಬಸ್ ಹೇಗೆ ಮಾಡಿದ್ದಾರೆ ಅಂದ್ರೆ ಶಿಲ್ಪಶಾಸ್ತ್ರ, ಸ್ಥಪತಿಗಳು, ಎಂಜಿನಿಯರಿಂಗು, ಕಟ್ಟಡ ನಿರ್ಮಾಣ, ದೇವಾಲಯ ನಿರ್ಮಾಣದ ಸಿಲೆಬಸ್ ಇರೋರಿಗೆ ಅದೇ ತರಹದ ಈ ಒಂದು ವಿಶೇಷವಾಗಿ ಶಿಲ್ಪಶಾಸ್ತ್ರವನ್ನು ಕಲಿಬೇಕಾದಂಥವರೇ ಅಲ್ಲಿ ಓದ್ತಿದ್ರು. ಇದು ಈ ಡಾಕ್ಯುಮೆಂಟ್ ಸಿಗೋಕ್ ಮುಂಚೆ ನಾವು ಹೇಳ್ತಾ ಇದ್ದ ವಿಚಾರಗಳಿಗೆ ಇದು ನೋಡಿ ಒಂದು ಪ್ರಶ್ನೆಯನ್ನು ಒಂದು ಪ್ರಶ್ನೆಯಲ್ಲಿ ಎತ್ತುತ್ತೆ. ಇನ್ನೊಂದು ವಿಚಾರದಲ್ಲಿ ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದ್ರೆ ನಿಮಗೆ ಎಕ್ಸಾಂಪಲ್ಸ್ ಕೊಡೋದು ತುಂಬಾ ಕ್ಲಿಯರ್ ಆಗುತ್ತೆ ಅಂತ. ನೀವು ಯಾವುದೇ ಸಿದ್ಧಾಂತವನ್ನ ತಗೊಳ್ಳಿ ಅಥವಾ ಯಾವುದೇ ತರಹದ ಚಿಂತನಾ ಕ್ರಮವನ್ನ ತಗೊಳ್ಳಿ, ಅದು ಬುಕ್ಕಿಗೆ ತಗೊಳ್ಳಿ ಅಥವಾ ಫೋಕೋನ ಜ್ಞಾನ ಮತ್ತು ಯಾಜಮಾನ್ಯದ ಹಿನ್ನೆಲೆಯ ಪ್ರಭುತ್ವದ ಸಂಬಂಧವನ್ನು ತಗೊಳ್ಳಿ, ಸ್ತ್ರೀವಾದ ತಗೊಳ್ಳಿ, ಇದರಲ್ಲೆಲ್ಲ ನೀವು ಅಂದ್ಕೊಂಡ ಹಿನ್ನೆಲೆ ನೀವು ತಗೊಂಡಿರುವ ಕೃತಿ ಒಳಗೆ ಹಾಗೆ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಅದಕ್ಕಿಂತ ಭಿನ್ನವಾದಂತಹ ಪರಿಸ್ಥಿತಿಗಳನ್ನು ನೀವಲ್ಲಿ ನೋಡಿ. ಇತ್ತೀಚೆಗೆ ನಮಗೆ ಸರ್ಕಾರ ಅಂತ ಹೇಳಿ ನಮ್ಮ ಕಂಬಾರು ಬರೆದಂತಹ ಕಾದಂಬರಿ, ಅದರ ದೇವದಾಸಿ ಕುಟುಂಬದ ಹೆಣ್ಣು ಮಗಳು ಶಿಕ್ಷಣದ ಒಂದು ಇದನ್ನು ಶಾಲೆ ಶುರು ಮಾಡುವ ನಂತರ ಅವಳ ಒಂದು ಪಯಣವನ್ನು ವಿಭಿನ್ನವಾಗಿ ಕಟ್ಕೊಡ್ತಾರೆ. ಅದರೊಳಗಡೆ ಶೋಷಣೆಯ ಹಲವು ಮಾದರಿಗಳನ್ನು ಕಟ್ಕೊಡ್ತಾರೆ. ಅಂದುಕೊಳ್ಳಕ್ಕಿಂತ ಭಿನ್ನವಾದದ್ದು ಅಂದ್ರೆ ನೀವು ಹೇಳಿದವರಿಷ್ಟೇ, ನಿಮಗೆ ಉದ್ದೇಶ ಆಯ್ತು, ವ್ಯಾಪ್ತಿ ಆಯ್ತು, ಆಕಾರಗಳನ್ನ ತಗೊಂಡ್ರಿ, ಪೂರ್ವ ಸಾಹಿತ್ಯ ಸಮೀಕ್ಷೆ ಮಾಡ್ಕೊಂಡ್ರಿ, ಈಗ ಮೆಥಡಾಲಜಿಯನ್ನು ತಗೋತಾ ಇದ್ದೀರಿ ಅಂದಾಗ ಆ ಮೆಥಡಾಲಜಿಯಲ್ಲಿ ನೀವು ಕಮ್ಯುನಿಸಂ ತಗೊಳ್ತಿರೋ, ಸ್ತ್ರೀವಾದ ತಗೊಳ್ತಿರೋ, ಅಂತರ್ಶಿಸ್ತೀಯ ತಗೊಳ್ತಿರೋ, ಚಾರಿತ್ರಿಕ ತಗೊಳ್ತಿರೋ, ಜಾನಪದೀಯ, ಸಮಾಜಶಾಸ್ತ್ರೀಯ, ಬೇರೆ 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 ಬಹುಶಿಸ್ತೀಯ, ಅಂತರ್ಶಿಸ್ತೀಯ, ಅಂತರ್ಪಟ್ಟೀಯ, ಹಲವಾರು ತರದಿದೆ. ಮತ್ತೆ ಎಷ್ಟು ತರಹದ ವಾದಗಳು ಕನ್ನಡದಲ್ಲಿವೆ ಹೇಳಬಲ್ಲಿರ? ಮೊದಲು ಎಷ್ಟರ ವಾದ ಹೇಳಿ. ಸ್ತ್ರೀವಾದ ಕೋಮುವಾದ, ದಲಿತವಾದ, ಬಂಡಾಯವಾದ, ಅದಲ್ಲದೆ ನಿಮ್ಮ ವಿಮರ್ಶೆಯನ್ನು ಒಂಚೂರು ಫ್ರೆಶ್ ಮಾಡ್ಕೊಳ್ಳಿ. ವಿಮರ್ಶಾ ಪಂಥಗಳಲ್ಲೆಲ್ಲ ಚಾರಿತ್ರಿಕ ವಿಮರ್ಶಾವಾದ ಅಲ್ವಾ ಹಿನ್ನೆಲೆ ಬರೋದು, ಆಮೇಲೆ ಲಾಕ್ಷಣಿಕ, ನಿರಚನವಾದ, ವಸಾಹತೋತ್ತರ ಅಲ್ಲೇನ್ರಿ ಅಲ್ವಾ, ಎಷ್ಟರ ಒಂದು 10 ರಿಂದ 12 ವಾದ ಅವೆಲ್ಲ ನಿಮ್ಗೆ ಅರ್ಥ ಆಗಿದೆಯಾ? ನೀವು ಯಾವನ್ನ ಆರಿಸ್ಕೊತೀರೋ ಅವರು ಯಾವ ತರಹದ ವಾದಗಳ ಹಿನ್ನೆಲೆಯಲ್ಲಿ ಪ್ರಭಾವಗೊಂಡಿದ್ದಾರೆ ಅಂತ ಹುಡುಕಬೇಕು. ಅದಕ್ಕೆ ತಕ್ಕ
ಇರ್ತಕ್ಕಂಥ ವಾದ ಚಿಂತನೆಗಳೇನಿದೆ ಅದನ್ನ ತಗೋಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ಈ ತಾತ್ವೀಕರಣ ಮತ್ತು ಸಿದ್ಧಾಂತೀಕರಣ ಅಥವಾ ಪ್ರಶ್ನೆಯನ್ನು ಎತ್ತುಕೊಳ್ಳುವ ಸಂದರ್ಭ ಇದೆಯಲ್ಲ, ಇದು ಕ್ರೂಷಿಯಲ್. ವಿಧಿ ವಿಧಾನದಲ್ಲಿ ತುಂಬಾ ಇಂಪಾರ್ಟೆಂಟ್. ಇನ್ನೊಂದು ತುಂಬಾ ಕ್ಲಿಯರ್, ಮತ್ತೆ ಮತ್ತೆ ಮಕ್ಕಳು ತಪ್ಪು ಮಾಡೋದ್ರಿಂದ ಇಷ್ಟೆಲ್ಲ ಬರ್ಕೊಂಡು ಬರ್ತಾರೆ. ಆಕಾರ ಯಾವುದು ಬರೀತಾರೆ, ಪ್ರಾಥಮಿಕ ಆಕಾರ ಯಾವುದು, ದ್ವಿತೀಯ ಆಕಾರ ಬರೀತಾರೆ, ಆಮೇಲೆ ನಾನು ಏನ್ ಮಾಡಿ ತಗೋತೀನಿ ಬರೀತಾರೆ, ಎಷ್ಟು ತಗೋತೀನಿ ಎಲ್ಲ ಚೆನ್ನಾಗಿ ಬರ್ಬಿಟ್ಟು ವಿಧಿ ವಿಧಾನ, ಅಧ್ಯಯನದ ವಿಧಿ ವಿಧಾನಗಳು ಅನ್ನುವಂಥ ಜಾಗದಲ್ಲಿ ಕ್ಷೇತ್ರ ಕಾರ್ಯವನ್ನ ಮಾಡ್ತೇನೆ, ಸಂದರ್ಶನವನ್ನ ಮಾಡ್ತೇನೆ, ಮತ್ತೆ ತಂದಂತಹ ಸಾಮಗ್ರಿಗಳನ್ನ ನಾನು ಟೇಬಲ್ ಮಾಡ್ಕೊಡ್ತೀನಿ ಅಥವಾ ನಾನು ಕಾರ್ಡ್ ಸಿಸ್ಟಮ್ ಮಾಡ್ಕೊಂಡಿದ್ದೀನಿ. ಅದು ವಿವಿಧ ಅಧ್ಯಾಯಗಳಲ್ಲಿ ವಿಂಗಡಿಸ್ಕೊಂಡು ಅಧ್ಯಯನ ಮಾಡ್ತೀನಿ ಅಂತ ಹೇಳ್ತೇನೆ. ಇದೇನು? ಇದು ವೈಧಾನಿಕತೆನೋ ವಿಧಾನ? ಏನು ವೈಧಾನಿಕತೆಗೂ ವಿಧಾನಕ್ಕೂ ಇರೋ ವ್ಯತ್ಯಾಸ? ಮೆಥಡಾಲಜಿಗೂ ಮೆಥಡ್ಗೂ ಇರೋ ವ್ಯತ್ಯಾಸ ಇದೆ. ತುಂಬಾ ಸಂದರ್ಭದಲ್ಲಿ ಅಕಾಡೆಮಿಕ್ ವಲಯದಲ್ಲಿ ಕೂಡ ಮೆಥಡ್ ಅಂಡ್ ಮೆಥಡಾಲಜಿಯನ್ನ ಒಂದೇ ತರ ಮಾತಾಡ್ತಾ ಇರ್ತೀವಿ ನಾವು. ಅಲ್ಲ, ಮೆಥಡ್ ಅನ್ನುವಂಥದ್ದು ಈಗ ನೀವು ಸಾಮಗ್ರಿಗಳನ್ನ ಹೇಗೆ ತಗೊಂಡ್ಬರ್ತೀವಿ, ಅದನ್ನ ಹೇಗೆ ಜೋಡಿಸ್ಕೊಳ್ತೀವಿ, ಏನ್ ಮಾಡ್ತೀವಿ ಅನ್ನುವಂತಹ ಆ ಒಂದು ಪ್ರೋಸೆಸ್ ಅನ್ನ ವಿವರಿಸೋದು ಮೆಥಡ್. ಮೆಥಡಾಲಜಿ ಅಂದ್ರೆ ಯಾವ ತಾತ್ವಿಕ ಚಿಂತನೆಯ ಬೆಳಕಿನಲ್ಲಿ ನೀವು ನಿಮ್ಮ ಈ ಒಂದು ವಿವಿಧ ಅಧ್ಯಾಯಗಳಲ್ಲಿ ವಿಂಗಡಣೆಗೊಂಡ ಈ ವಸ್ತುವನ್ನ ಕಟ್ತೀರಿ, ನಿಮ್ಮ ಸೂತ್ರ ಯಾವುದು, ಅದು ವೈಧಾನಿಕ. ತುಂಬಾ ರಿಸರ್ಚ್ ಒಳಗಡೆಗೆ ಇದನ್ನ ಕಲೆಕ್ಟ್ ಮಾಡ್ಕೋತೀನಿ, ಚಿತ್ರಕಾರ್ಯ ಹಾಕ್ತೀನಿ, ಸಂದರ್ಶನ ಮಾಡ್ತೀನಿ, ಈ ತರ ಕಲೆಕ್ಟ್ ಎಲ್ಲದನ್ನು ವಿಶ್ಲೇಷಣೆ ಮಾಡಿ ವಿಂಗಡಣೆ ಮಾಡಿ ಬರೀತೀನಿ. ಅದೇ ಅಲ್ಲಿ ನೀವು ಯಾವ ತಾತ್ವಿಕ ಹಿನ್ನೆಲೆಯನ್ನು ತಗೊಂಡು ನಾನು ಅದರ ಬೆಳಕಿನಲ್ಲಿ ಅಧ್ಯಯನ ಮಾಡ್ತೀನಿ ಅಂತ ಹೇಳ್ತೀರೋ ಅದರ ಬಗೆಗೆ ಬರೀಬೇಕು. ಅರ್ಥಕ್ರಿಯ ಸಾಧ್ಯ ಆದರೆ ಅದನ್ನ ಒಂದು ಮುಖ್ಯ ನಿಮ್ಮ ಪ್ರಧಾನ ಆಕರಗಳು ಹಾಗೂ ಮೆಥಡಾಲಜಿಗೆ ಒಂದು ಚಿಕ್ಕ ಚಾಪ್ಟರ್, ಒಂದು 5 ಪುಟ ಆಗಿದೆ. ಸ್ತ್ರೀವಾದಿ ಚಿಂತನೆ ಮೆಥಡಾಲಜಿ ತಗೊಂಡ್ರೆ ಅದೇ ಮೆಥಡಾಲಜಿ ಯಾವ ತಗೊಳ್ತೀರೋ ಆ ತೌಲನಿಕ ಅಧ್ಯಯನ ಆ ಮೆಥಡಾಲಜಿಯನ್ನು ಕೊಡ್ತಾರೆ. ಸಮಾಜಶಾಸ್ತ್ರೀಯ ಅಥವಾ ಜನಪದಿ ಅದ್ರ ಬಗ್ಗೆ ಬರೀತೀವಿ. ಮೆಥಡಾಲಜಿಯ ಬಗ್ಗೆ ತಲೆನೇ ಕೆಡಿಸ್ಕೊಳ್ದಲೇ ವಿಷಯ ತಗೊಂಬರೋದು ತುಂಬೋದು ಅದೇ ನಾನು ಹೇಳ್ದಂಗೆ ಕಂಠಾಮೃತ ಗುಡ್ಡೆ, ಮಲ್ಲಿಗೆ ಗುಡ್ಡೆ, ಪಚತನೆ ಗುಡ್ಡೆಗಳಿರುತ್ತೆ ಹೊರತು ಅದನ್ನು ಕಟ್ಟಿದ ಏಕಸೂತ್ರ ಇರಲ್ಲ. ಹಾಗಾಗಿ ನೀವು ಪ್ರಸ್ತುತ ಅಧ್ಯಯನವನ್ನು ಕುರಿತಾಗಿ ನನ್ನ ವಿಷಯ ಈ ರೀತಿ ಇರೋದ್ರಿಂದ ಇದರ ಅಧ್ಯಯನಕ್ಕಾಗಿ ನನಗೆ ಚಾರಿತ್ರಿಕ ಮಾದರಿಯೂ ಬೇಕು, ಸಮಾಜಶಾಸ್ತ್ರೀಯ ಚಿಂತನೆಯೂ ಬೇಕು, ಅದಕ್ಕೆ ಇನ್ನೇನೋ ಚಿಂತನೆ ಬೇಕು ಅಂದರೆ ನಾನು ಬಹುಶಿಸ್ತೀಯವಾಗಿ ಅಧ್ಯಯನ ಮಾಡ್ತೀನಿ. ಬಹುಶಿಸ್ತೀಯ ಅಧ್ಯಯನ ಅಂದ್ರೆ ಏನು, ಆ ಪರಿಕಲ್ಪನೆಯನ್ನು ವಿವರಿಸಿ. ಅರ್ಥ ಆಯ್ತಾ? ದಲಿತ ಹಿನ್ನೆಲೆಯಲ್ಲಿ ನಾನು ನೋಡ್ತೀನಿ, ದಲಿತ ಚಿಂತನೆ ಅಂದ್ರೆ ಹೇಗೆ ಬೆಳೆದು ಬಂತು ಇತ್ಯಾದಿಗಳನ್ನು ಬರೀರಿ. ಇದು ಬಹಳ ಮುಖ್ಯವಾಗಿ ತಾತ್ವಿಕ ಚಿಂತನೆಗಳನ್ನ ಕುರಿತಾಗಿ ನೀವು ಬರೀಲೇಬೇಕಾದಂತಹ ಮಾತು. ಸೊ ವಿಮರ್ಶಾತ್ಮಕವಾಗಿ ಬರೆದ ತಕ್ಷಣ ಒಂದು ಪದ್ಯವನ್ನ ಅಥವಾ ಒಂದು ವಸ್ತುವನ್ನ ಅಥವಾ ಒಂದು ವಿಷಯವನ್ನ ಒಂದು ಇವೆಂಟನ್ನ ವಿವರಿಸಿದ ತಕ್ಷಣ ಅದು ಸಂಶೋಧನೆ ಆಗಲ್ಲ, ಅದು ಮಾಹಿತಿ ಅಷ್ಟೇ ಆಗುತ್ತೆ. ಈಗ ಬರೋಣ. ಅಧ್ಯಾಯ ಆಯ್ತು, ಇದಾಯ್ತು, ನೀವು ಯಾವ ತರ ಮಾಡ್ತೀರಿ, ಏನೇನು ಮಾಡ್ತೀರಿ ಹೇಳಿದ್ರಿ ವಿಧಾನ. ಮತ್ತೆ ವಿಧಾನದಲ್ಲಿ ನೀವು ವೈಧಾನಿಕತೆಗೆ ಆರಿಸಿಕೊಳ್ಳುವ ತಾತ್ವಿಕ ವಿಚಾರ ಯಾವುದು, ಅದು ಏನ್ ಹೇಳುತ್ತೆ ಅಂತ ನೀವು ಮೊದಲು ತಿಳ್ಕೊಳ್ಬೇಕು. ಅದಾದ್ಮೇಲೆ ಈ ಕೆಳಕಂಡಂತೆ ನಾನು ಅಧ್ಯಯನದ ವಿಭಾಗವನ್ನು ಮಾಡಿಕೊಂಡು ಇಷ್ಟು ಅಧ್ಯಾಯಗಳಲ್ಲಿ ಅಧ್ಯಯನ ಮಾಡ್ತೀನಿ ಅಂತ ಹೇಳಿ ಕೊಡ್ತೀನಿ. ಪ್ರತಿ ಅಧ್ಯಾಯವನ್ನು ವಿಂಗಡಣೆ ಮಾಡುವಾಗ ಪರಿಕಲ್ಪನಾತ್ಮಕವಾಗಿ ಮಾಡಿಕೊಂಡ್ರೆ ಚೆನ್ನಾಗಿ. ಯಾವುದೋ ಒಂದು ವ್ಯಕ್ತಿ ಬಗ್ಗೆ ಮಾತಾಡಿದ್ರೆ ಅವರ ಕಥೆಗಳು, ಅವರ ಕಾದಂಬರಿಗಳು, ಅವರ ವಿಮರ್ಶಾ ಲೇಖನಗಳು ಅಂತ ಮಾಡಬಾರ್ದು. ವಿಮರ್ಶಾ ಲೇಖನ, ಕಥೆ, ಕಾದಂಬರಿ ಎಲ್ಲದರಲ್ಲೂ ಇರಬಹುದಾದ ಯಾವುದೋ ಒಂದು ವಿಶೇಷ ಪರಿಕಲ್ಪನೆ ಅಂತ ಆಯ್ತು. ಈಗ ಕುವೆಂಪು ಅವರ ಕಥೆಗಳು, ಕುವೆಂಪು ಅವರ ಕಾದಂಬರಿಗಳು, ಕುವೆಂಪು ಅವರ ನಾಟಕಗಳನ್ನು ಮಾಡಬಹುದು. ಕುವೆಂಪು ಅವರ ಸಾಹಿತ್ಯದೊಳಗಡೆಗೆ ವೈಚಾರಿಕತೆ ನೋಡಿ, ಕಾದಂಬರಿಯಲ್ಲಿರೋ ವೈಚಾರಿಕತೆ ನೋಡ್ಬೋದು, ಕಥೆಯಲ್ಲಿರೋ ವೈಚಾರಿಕತೆ ನೋಡ್ಬೋದು, ನಾಟಕದಲ್ಲಿರೋ ವೈಚಾರಿಕತೆನ ನೋಡ್ಬೋದು. ಅವಾಗ ನಿಮ್ಮ ಪರಿಕಲ್ಪನೆ ವೈಚಾರಿಕತೆ ಅಂದ್ರೆ ಏನು ಅನ್ನೋದಾಗ ಅರ್ಥ ಆಯ್ತಾ? ಇಲ್ಲಿ ಒಂದ್ ಚಾಪ್ಟರ್ಲಿ ಕಥೆಯಲ್ಲಿರೋ ವೈಚಾರಿಕತೆನೆಲ್ಲ ಚರ್ಚೆ ಮಾಡ್ತು, ಮತ್ತೆ ಹೊಸದಾಗಿ ಮತ್ತೆ ಕಾದಂಬರಿಯಲ್ಲಿರೋ ವೈಚಾರಿಕತೆ ಹಾಗೆ ಮಾಡಿದ್ರೆ ವೈಚಾರಿಕತೆ ಹೇಗೆ ಭಿನ್ನವಾಗಿ ಹರಡಿಕೊಳ್ಳುತ್ತೆ ಅನ್ನುವಂಥದ್ದು ಬಿಡಿ ಬಿಡಿಯಾಗಿ ಯಾವುದೇ ಚಿಂತಕನ ಚಿಂತನೆ ಹಾಗೆ ಪ್ರಕಾರ
ಡಿವೈಡ್ ಆಗಿಲ್ಲ, ಅವನ ಪ್ರಜ್ಞೆ ಒಳಗೆ ಏಕವಾಗಿದೆ. ಹಾಗಾಗಿ ಪರಿಕಲ್ಪನಾತ್ಮಕವಾಗಿ ಚಿಂತನೆಯನ್ನು ಮಾಡಬೇಕು. ಅರ್ಥ ಆಯ್ತಲ್ಲ? ಈಗ ಬರೋಣ, ಇನ್ನು 2 ಇಂಪಾರ್ಟೆಂಟ್ ಆದ ವಿಚಾರ ಇದೆ. ಈಗ ಹೇಳಿ, ಸಂಶೋಧನೆ ಪ್ರಬಂಧವನ್ನು ಬರೆಯೋದಕ್ಕೆ ಒಂದು ಸ್ಟ್ರಕ್ಚರ್ ಇದೆ ಅಲ್ವಾ ಮಕ್ಕಳೇ? ಟೆಕ್ನಿಕಲ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಇದುವರೆಗೂ ನೀವು ಮಾಡಿಲ್ಲದೇ ಇರುವಂಥದ್ದು ಈಗ ಮಾಡಬೇಕಾದ್ರೆ ಒಂದು ಲೇಖನವನ್ನು ಬರೆದ್ರೆ, ರಿಸರ್ಚ್ ಮೆಥಡಾಲಜಿಯನ್ನು ಇಟ್ಕೊಂಡು ರಿಸರ್ಚ್ ಪೇಪರ್ ಬರೆದ್ರೆ ಅದರಲ್ಲಿ ಬಹಳ ಮುಖ್ಯವಾಗಿ ನಿಮ್ಮ ಶೀರ್ಷಿಕೆ ವಿಶೇಷವಾಗಿ ಕೊಡೋದಂತಂದ್ರೆ ಅದರಲ್ಲಿ ಬಹಳ ಮುಖ್ಯವಾದ ಗ್ರಂಥ ಸೂಚಿಯನ್ನು ಕೊಡಲೇಬೇಕು. ಅನುಬಂಧ 1, ಅನುಬಂಧ 2, ಅನುಬಂಧ. ಗ್ರಂಥ ಸೂಚಿಯಲ್ಲಿ ಅಕಾರಾದಿಯಾಗಿ ಪ್ರತಿಯೊಂದನ್ನು ಕೂಡ ಬರೆಯಬೇಕು. ಮೊದಲು ಮೂಲ ಗ್ರಂಥಗಳು ಯಾವುದು ಪ್ರಧಾನವಾಗಿ, ಅದಾದ್ಮೇಲೆ ರೆಫರೆನ್ಸ್ ಟೆಕ್ಸ್ಟ್ಗಳು, ಅದಾದ ನಂತರದಲ್ಲಿ ರೆಫರೆನ್ಸ್ ಆರ್ಟಿಕಲ್ಗಳು, ಅದಾದ ನಂತರದಲ್ಲಿ ಕೋಶಗಳು, ನಿಘಂಟುಗಳು, ಆಮೇಲೆ ಜರ್ನಲ್ಗಳು. ಹೀಗೆ ಅದಕ್ಕೊಂದು ಮೆಥಡ್ ಇದೆ. ಅದೇ ಮೆಥಡಲ್ಲಿ ಕೊಡಿ. ಅಷ್ಟೇ ಅಲ್ಲ, ಕೊಡುವಾಗಲೂ ಕೂಡ ಲೇಖಕರ ಹೆಸರನ್ನು ಕೊಡುವಂಥದ್ದು, ಕೃತಿ ಹೆಸರನ್ನು ಕೊಡುವಂಥದ್ದು, ಪ್ರಕಾಶನದ ಹೆಸರನ್ನು ಕೊಡುವುದು, ಪ್ರಕಾಶನದ ಡೇಟಾ ಕೊಡುವುದು, ಎಷ್ಟೇ ಆವೃತ್ತಿ ಕೊಡುವುದು. ಇದಕ್ಕೂ ಒಂದು ಪ್ರಕಾರ. ಸಂಶೋಧನೆ ಮಾಡುವುದರ ಮೊದಲು ನಿಮಗೆ ಅದರ ಒಂದು ಮೊದಲ ಒಂದು ಏನು ನಾವು ಫೇಸ್ ಅಂತ ಹೇಳಿ ಕರಿತೀವಿ, ಅದಕ್ಕೆ ಒಂದು ಹೆಸರನ್ನು ಕೊಡ್ತಕ್ಕಂಥದ್ದು, ಯೂನಿವರ್ಸಿಟಿ ಕೊಡೋದಷ್ಟೇ ಅಲ್ಲ, ಅಕ್ನಾಲೇಜ್ಮೆಂಟ್ಗಳನ್ನು ಕೊಡುವಂಥದ್ದು, ಕೃತಜ್ಞತಾ ಪತ್ರ ಕೊಡುವಂಥದ್ದು, ನಿಮ್ಮ ಮಾರ್ಗದರ್ಶಕ ಕೃತಜ್ಞತಾ ಪತ್ರವನ್ನು ಪರಿಗಣಿ ಕೊಡುವುದು. ಜೊತೆಗೆ ಸಂಕ್ಷೇಪಗಳೇನಾದರೂ ನೀವು ಬಳಸ್ತಾ ಇದ್ರೆ ಸಂಕ್ಷೇಪಣದ ಸೂಚನೆಗಳನ್ನು ಕೊಡುವಂಥದ್ದು. ಇದು ಕೂಡ ಆರಂಭದ ನಿಮ್ಮ ಲೇಖನ ಪ್ರಾರಂಭ ಆಗುವುದರ ಆರಂಭದಲ್ಲಿ ಮಾಡಲೇಬೇಕಾಗುತ್ತೆ. ಈಗ ಯಾವುದಿಲ್ಲ ಅಂತಂದ್ರೂ ಅಥವಾ ಅನುಬಂಧಗಳಿಲ್ಲ ಅಂದ್ರೂ ರಿಜೆಕ್ಟ್ ಆಗುತ್ತೆ. ಯಾಕೆಂದ್ರೆ ಅದಕ್ಕೊಂದು ಚೌಕಟ್ಟಿದೆ. ಹೀಗೆ ಗ್ರಂಥ ಸೂಚಿ ಅನ್ನೋ ಕೊಡುವಾಗ ಪರಾಮರ್ಶನಕ್ಕಾಗಿ ಬಳಸ್ಕೊಂಡಂಥದ್ದು ಇತ್ಯಾದಿಗಳನ್ನ ಪಕ್ಕಾ ಮಾಡಬೇಕು. ಹಾಗಾಗಿ ನೀವು ಓದುವ ಪ್ರತಿ ಪುಸ್ತಕ, ಅದೊಂದು ಚಿಕ್ಕ ಪುಸ್ತಕ ಆಗಲಿ, ಏನೇ ಓದಿದ್ರು ಒಂದು ಡೈರಿ ಇಟ್ಕೊಂಡಿರ್ಬೇಕು. ಅದರಲ್ಲಿ ಒಳಗಡೆ ಟೆಕ್ನಿಕಲ್ ಪೇಜ್ ಇರುತ್ತಲ್ಲ, ಯಾರು ಬರೆದಿದ್ರು, ಏನು, ಯಾವಾಗ ಬರೆದಿದ್ದಾರೆ, ಎಷ್ಟು ರೂಪಾಯಿ ಇತ್ಯಾದಿ ರೂಪಾಯಿ ಬರ್ಕೊಳ್ಳೋ ನೆಸಿಟಿ ಇಲ್ಲ. ವರ್ಷ ಆವೃತ್ತಿ ಎಷ್ಟೇದು ಬರ್ಕೊಳ್ಳಿ.